ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ನಾವು ದೇವರ ವಾಕ್ಯದ ಒಳಗೆ ಹೋಗುವರಾಗೋಣ. ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗ ಎನ್ನುವುದು ಆದಿಕಾಂಡ 16ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಇರಲ್ಪಟ್ಟದಾಗಿದೆ. ನಾನು ಅದನ್ನು ನಿಮಗೋಸ್ಕರವಾಗಿ ಓದುತ್ತೇನೆ, ಕೇಳಿರಿ. ಆಗ ಅವಳು ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿ ನೋಡಿದಿನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ ಯೆಹೋವನಿಗೆ ಎಲ್ಲವನ್ನು ನೋಡುವ ದೇವರೆಂದು ಹೆಸರಿಟ್ಟಳು. ಯಾರು? ಆಗರಳು. ಆಗರಳ ಬಗ್ಗೆ ನಿಮಗೆ ಗೊತ್ತು. ಆದಿಕಾಂಡ ಪುಸ್ತಕ 16ನೇ ಅಧ್ಯಾಯದಲ್ಲಿ ಓದುತ್ತೇವೆ ನಾವು. ಅಬ್ರಹಾಮನು ಸಾರಳು ದಂಪತಿಯವರು. ಅವರಿಗೆ ಮಗು ಇಲ್ಲದಿರುವಾಗ ಆಗ ಬಹಳ ಆಸ್ತಿ ಪಾಸ್ತಿ ಎಲ್ಲ ಇತ್ತು. ಅವರಿಗೆ ದನ ಕುರಿಗಳು, ಕೆಲಸದವರು ಅನೇಕರಿದ್ದರು. ಅವರ ಮನದಲ್ಲಿ, ಆಳವಾದ ಮನದಲ್ಲಿ ಒಂದು ಚಿಂತೆ ಇತ್ತು. ಇಷ್ಟೊಂದು ಆಸ್ತಿಗೂ ನಮಗೊಂದು ವಾರಸುದಾರ ಇಲ್ವಲ್ಲ, ನಮ್ಮ ನಂತರ ಇದೆಲ್ಲ ಏನಾಗುತ್ತೆ ಎಂಬುದಾಗಿ ಆ ಮನೋಭಾರ ಅವರನ್ನು ಒತ್ತಾಯಪಡಿಸ್ತಾನೆ ಇತ್ತು. ಆ ಸಂದರ್ಭದಲ್ಲಿ ಸಾರಳು ಅವರಿಗೆ ಒಂದು ಆಲೋಚನೆ ಹೇಳುತ್ತಾರೆ. ನಿನ್ನ ವಂಶ ವೃದ್ಧಿಯಾಗುವುದಕ್ಕೆ ಒಂದು ಮಗುವಿನ ಭಾಗ್ಯ ಇಲ್ಲದೇ ಇದೆ. ಆದ್ದರಿಂದ ನನ್ನ ದಾಸಳಾಗಿರುವಂತಹ ಆಗರಳು ಎನ್ನುವವಳನ್ನು ನೀನು ಮದುವೆ ಮಾಡಿಕೊಳ್ಳಬೇಕು. ಆ ಕಾಲದಲ್ಲಿ ದಾಸತ್ವದ ರೀತಿ ಇತ್ತು. ಕೆಲಸಕ್ಕೆ ದಾಸರನ್ನು ಗುಲಾಮರ ಇಟ್ಕೊಂಡಿದ್ರು, ಮನೇಲಿ ಇಟ್ಕೊಂಡು ಗುಲಾಮರಾಗಿ ಇಟ್ಕೋತಾ ಇದ್ರು. ಆ ದಾಸತ್ವದ ಸ್ತ್ರೀ ಆಗರಳು, ಅವಳನ್ನು ನೀವು ಮದುವೆ ಮಾಡಿಕೊಳ್ಳುವುದಾದರೆ ಅವಳ ಮೂಲಕವಾಗಿ ಒಂದು ಪುತ್ರ ಭಾಗ್ಯ ನಮಗೆ ಉಂಟಾಗುವುದೆಂದು ಸಾರಳು ಆಲೋಚನೆ ಹೇಳುತ್ತಾಳೆ. ಅಬ್ರಹಾಮನು ಕೂಡ ಅದಕ್ಕೆ ಸಮ್ಮತಿಸಿ ಅವಳನ್ನು ಮದುವೆ ಮಾಡಿಕೊಳ್ಳುತ್ತಾರೆ. ಮದುವೆ ಮಾಡಿಕೊಂಡಂತಹ ಕೆಲವೇ ದಿನಗಳಲ್ಲಿ ಆ ಸ್ತ್ರೀ ಗರ್ಭವತಿಯಾಗುತ್ತಾಳೆ. ಗರ್ಭವತಿ ಆದಾಗ ಅವರ ನಡವಳಿಕೆ ಸಾರಾಳಿಗೆ ವ್ಯತ್ಯಾಸವಾಗಿ ತೋಚಿತು. ಇಲ್ಲಿಯವರೆಗೂ ನಾವು ಯಜಮಾನಳು ಆ ರೀತಿಯಾಗಿ ಇದ್ದವರು, ಈಗ ನನ್ನ ಮಾತನ್ನು ಅಲಕ್ಷ್ಯ ಮಾಡ್ತಾ ಇದ್ದಾಳೆ. ಅದಕ್ಕೆ ಕಾರಣ ಏನು ಅಂದರೆ, ನಾನು ಗರ್ಭಿಣಿಯಾಗಲು ಆಗಲಿಲ್ಲ, ತಾನು ಗರ್ಭವತಿಯಾಗಿದ್ದಾಳೆ. ಹಾಗಾದರೆ ನಾವೇ ಇಷ್ಟೊಂದು ಆಸ್ತಿ ಪಾಸ್ತಿಗೂ ಲೀಗಲ್ ಆಗಿ ಯಜಮಾನಿಯಾಗಿ ಮಾರ್ಪಟ್ಟಿದ್ದೇವೆ ಎಂಬುದಾಗಿ ಅಂದುಕೊಳ್ಳುತ್ತಾಳೆ ಅಂತ ಭಾವಿಸಿದರು. ಅದು ನಿಜಾನ ಎಂಬುದಾಗಿ ನಮಗೆ ಗೊತ್ತಿಲ್ಲ, ಆದರೆ ಸಾರಳ ಆ ರೀತಿಯಾಗಿ ಭಾವಿಸಿದರು. ಆಕೆ ಅವಳನ್ನು ಆಲಸ್ಯ ಮಾಡುವ ರೀತಿಯಲ್ಲಿ, ಒಬ್ಬರ ಮೇಲೆ ನಮಗೊಂದು ಕಹಿಯಾದ ಭಾವನೆ ಬರುವುದಾದರೆ ಅವರು ಏನೇ ಮಾಡಿದರೂ ನಾವು ನೋಡಬೇಕಾದ್ರೆ ಅದನ್ನು ತಪ್ಪಾಗಿ ಕಾಣಿಸುತ್ತದೆ. ಸಾರಳ ಮನದಲ್ಲಿ ಒಂದು ಮನಸ್ಥಿತಿ ಬಂದದರಿಂದ ಅವಳು ಮಾಡುವಂತಹ ಎಲ್ಲವನ್ನ ನೋಡಿ ಕೊರತೆಯನ್ನು ಕಂಡುಹಿಡಿಯುತ್ತಲೇ ಇದ್ದಳು. ನೇರವಾಗಿ ಅಬ್ರಹಾಮನ ಬಳಿ ಹೋಗಿ ಹೇಳಿದರು, ಆಕೆಯ ನಡವಳಿಕೆ ಬಹಳ ವ್ಯತ್ಯಾಸವಾಗಿದೆ, ಆದ್ದರಿಂದ ನೀವು ಅವಳನ್ನು ಓಡಿಸಬೇಕು ಅಂತ ಹೇಳಿದರು. ಅಬ್ರಹಾಮನ ಅದನ್ನು ಕಂಡರೂ ಕಾಣದಾಗಿ ಇದ್ದರು. ಆದರೆ ಈ ತಾಯಿ ಏನು ಮಾಡಿದ್ರು ಅಂದರೆ, ಆಗರಳನ್ನು ಕಠಿಣವಾಗಿ ನಡೆಸಲು ಆರಂಭಿಸಿದ್ಲು. ಕಠಿಣವಾಗಿ ನಡೆಸಿ ಕೆಲಸದ ಮೇಲೆ ಕೆಲಸವನ್ನ ಕೊಟ್ಟು, ಸಾಧಾರಣ ಗುಳಮಳಾಗಿ ಇದ್ದಾಗ ಮಾಡಿದಂತಹ ಕೆಲಸಕ್ಕಿಂತ 7 ಪಟ್ಟು ಭಾರವನ್ನು ಹೊತ್ತು ಕಠಿಣವಾಗಿ ನಡೆಸುವವರಾದರು. ಅದನ್ನು ನೋಡಿ ಅಬ್ರಹಾಮನ ಬಳಿಯಲ್ಲಿ ಹೋಗಿ ಹೇಳಕ್ಕಾಗಲಿಲ್ಲ. ಇವರು ಮಾಡುವಂತಹ ಟಾರ್ಚರ್ನ ಬಂದು ಸಹಿಸಲು ಸಾಧ್ಯವಾಗಲಿಲ್ಲ ಅಂತೇಳಿ ಒಂದು ದಿನ ಆಗರಳು ಎದ್ದು ಮನೆಯನ್ನು ಬಿಟ್ಟು ಓಡಿ ಹೋದಳು. ಅವಳ ಗರ್ಭದಲ್ಲಿ ಒಂದು ಮಗು ಇದೆ. ಅದರೊಂದಿಗೆ ಹೋಗುತ್ತಾರೆ. ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಸೂರಿಗೆ ಹೋಗುವಂತಹ ಮಾರ್ಗದಲ್ಲಿ ಒಂದು ಬುಗ್ಗೆ ಇದೆ. ಆ ಸ್ಥಳದ ಕಡೆ ಹೋಗಿ ಅಲ್ಲಿ ಅವಳು ಆಯಸ್ಸಲ್ಲಿರಬೇಕಾದ್ರೆ ಕರ್ತನ ದೂತನು ಅಲ್ಲಿ ಬಂದು ಅವರ ಬಳಿ ಮಾತಾಡಿ, ಆಗರಳೆ, ನೀನು ಎಲ್ಲಿಂದ ಬರ್ತಾ ಇದೀಯಾ, ಎಲ್ಲಿ ಹೋಗ್ತಾ ಇದೀಯಾ ಅಂತ ಕೇಳ್ತಾರೆ. ತಕ್ಷಣ ಹೇಳುತ್ತಾರೆ, ನಾನು ನನ್ನ ಯಜಮಾನಿಯ ಬಳಿಯಿಂದ ಇಲ್ಲಿ ಅವರು ಮಾಡುವಂತಹ ಟಾರ್ಚರ್ ಸಹಿಸಲಾಗದೆ ಓಡುತ್ತಾ ಇದ್ದೇನೆ ಅಂತ ಹೇಳ್ತಾಳೆ. ಆಗ ಅವ್ರು ಹೇಳ್ತಾರೆ, ಎಷ್ಟೇ ಇದ್ರೂ ಕೂಡ ನೀನು ಮತ್ತೆ ಹಿಂದಿರುಗಿ ಹೋಗಿ ಅವಳಿಗೆ ಅಡಗಿರು. ನಿನ್ನ ಹೊಟ್ಟೆಯಲ್ಲಿರುವಂತಹ ಆ ಗರ್ಭವನ್ನು ಆಶೀರ್ವದಿಸಲಿದ್ದೇನೆ, ಅದು ಒಂದು ದೊಡ್ಡ ಜನಾಂಗವಾಗಿ ಮಾರ್ಪಡಿಸುತ್ತೇನೆ ಎಂಬುದಾಗಿ ಹೇಳಿ ಅವಳಿಗೆ ಆದರಣೆಯನ್ನು ಹೇಳಿ ಅವರನ್ನು ಮತ್ತೆ ಕಳುಹಿಸುತ್ತಾರೆ. ಆ ಸ್ಥಳದಲ್ಲಿ ಆ ತಾಯಿ ಹೇಳುತ್ತಾಳೆ, ನಾನು ಹೋಗುವ ಸ್ಥಳ ಗೊತ್ತಿಲ್ಲದೆ, ಹೋಗುವ ದಾರಿ ಗೊತ್ತಿಲ್ಲದೆ, ನಾನಿರುವ ಸ್ಥಳದಲ್ಲಿ ಜೀವಿಸಲು ಸ್ಥಳವಿಲ್ಲದೆ ನಮ್ಮನ್ನು ಯಾರು ನೋಡ್ತಾರೆ? ಅಬ್ರಹಾಮರನ್ನ ನಂಬಿದೆ, ಅವರು ಕೂಡ ನನ್ನನ್ನು ನೋಡಲಿಲ್ವಲ್ಲ. ಸಾರಳು ಹೇಳುತ್ತಾಳೆ ಎನ್ನುವುದಕ್ಕೋಸ್ಕರವಾಗಿ ತಾನೇ ಮದುವೆಗೆ ಒಪ್ಪಿದೆ ನಾನು. ಅವರು ಕೂಡ ಓಡಿಸಿದ್ರಲ್ಲ, ಇನ್ನು ನನಗೆ ಯಾರೂ ಇಲ್ಲವಲ್ಲ ಎಂಬುದಾಗಿ ಅಂದುಕೊಂಡೆ ಆ ಸ್ಥಳವನ್ನು ಬಿಟ್ಟು ಹೊರಗೆ ಓಡಿ ಬಂದೆ. ಆದರೆ ಒಂದು ಕಾರ್ಯವನ್ನು ಕಂಡುಕೊಂಡೆನು, ಯಾರು ನನ್ನನ್ನು ನೋಡಿದರೂ ನೋಡದಿದ್ದರೂ, ಮಾತಾಡಿದರೂ ಮಾತಾಡದಿದ್ದರೂ ಕರ್ತನು ನನ್ನನ್ನು ನೋಡುವ ದೇವರಾಗಿದ್ದಾರೆ. ಅವರು ನನ್ನನ್ನು ನೋಡುತ್ತಲೇ ಇದ್ದಾರೆ. ನನ್ನನ್ನು ಕಾಣುವವರನ್ನು ನಾನು ಈ ಸ್ಥಳದಲ್ಲಿ ನಾನು ಕಂಡಿದ್ದೇನೆ ಎಂಬುದಾಗಿ ಹೇಳಿದಳು. ಅದನ್ನೇ ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗ. ಕರ್ತನ ದೃಷ್ಟಿ ಪಡುವಂಥ ಸ್ಥಳ. ಕರ್ತನ ದೃಷ್ಟಿ ಎಲ್ಲಿ ಪಡುತ್ತದೋ
ನೀವು ಆ ಸ್ಥಳದಲ್ಲಿರುವುದಾದರೆ, ನೀವು ಎಂಥ ಸಮಸ್ಯೆಯಲ್ಲಿದ್ದರೂ ಕೂಡ, ಎಂಥ ವಿಧವಾಗಿರುವ ಉಪದ್ರವದಲ್ಲಿದ್ದರೂ ಕೂಡ, ಕರ್ತನ ದೃಷ್ಟಿ ಬೀಳುವ ಸ್ಥಳದಲ್ಲಿದ್ದರೆ ಖಂಡಿತವಾಗಿ ನಿಮಗೆ ಒಂದು ಒಳಿತು ಸಿಗುತ್ತದೆ, ಒಂದು ಆಶೀರ್ವಾದ ಸಿಗುತ್ತದೆ, ಒಂದು ಬಿಡುಗಡೆ ಸಿಗುತ್ತದೆ. ಆದರೆ ನಾವೇನು ಮಾಡಬೇಕು? ಕರ್ತನ ದೃಷ್ಟಿಯೊಳಗಿರಬೇಕು. ಮನುಷ್ಯನ ನೋಡ್ತಾನೆ ನೋಡಲ್ಲ, ಅದು ಬೇರೆ. ಮನುಷ್ಯರು ಸ್ವೀಕರಿಸುತ್ತಾರೆ, ಸ್ವೀಕರಿಸುವುದಿಲ್ಲ, ಅದು ಬೇರೆ. ಕರ್ತನ ದೃಷ್ಟಿ ಮಾತ್ರ ನೀವು ಅದನ್ನು ಬಿಟ್ಟು ದೂರ ಇರಬಾರದು. ಹಾಗಾದರೆ ಕರ್ತನ ನೋಡಲಾಗದಿರುವಂತಹ ಸ್ಥಳ ಅಂತ ಕೆಲವೊಂದಿದೆಯಾ ಎಂಬುದಾಗಿ ನಮ್ಮ ಮನದಲ್ಲಿ ಒಂದು ಭಾವನೆ ಬರಬಹುದು. ಕರ್ತನು ನೋಡಲಾಗದಿರುವ ಸ್ಥಳ ಇದೆ. ಸತ್ಯವೇದವು ಹೇಳುತ್ತದೆ, ಪಾಪ ತುಂಬಿರುವಂಥ ಸ್ಥಳ, ಪಾಪವನ್ನ ನೋಡದಿರುವಾತನು. ಸತ್ಯವೇದದಲ್ಲಿ ಹಬಕ್ಕೂಕನ ಪುಸ್ತಕ 1ನೇ ಅಧ್ಯಾಯ 13ನೇ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ಪಾಪವನ್ನ ಕಾಣದಿರುವ ಪರಿಶುದ್ಧ ಕಣ್ಣುಳ್ಳಾತನು. ಪಾಪವನ್ನು ನೋಡುವುದಿಲ್ಲ. ಆ ವಾಕ್ಯವನ್ನು ಓದುತ್ತೇನೆ, ಗಮನಿಸಿ. ಕೇಡನ್ನು ನೋಡಲಾರದ ಅತಿ ಪವಿತ್ರ ದೃಷ್ಟಿಯುಳ್ಳವನೇ, ಕೆಡುಕನ್ನು ಕಟಾಕ್ಷಿಸಲಾರದವನೇ. ಅವರು ಪಾಪವನ್ನ ಕಾಣದಿರುವಂತಹ ಪರಿಶುದ್ಧ ಕಣ್ಣುಳ್ಳಾತನು. ಆದರೆ ಆಕ್ಚುಲಿ ಒಂದು ವಾಕ್ಯ ಬೇರೆ ಒಂದು ಅಭಿಪ್ರಾಯದಲ್ಲಿ ಹೇಳಲ್ಪಟ್ಟಿದೆ. ಅದರಲ್ಲಿ ಏನು ಹೇಳ್ತಾರೆ ಅಂತ ಕೇಳುವುದಾದರೆ, ಭೂಮಿಯಲ್ಲಿ ಅನೀತಿ ನಡೆಯುವಾಗ, ಅಕ್ರಮ ನಡೆಯುವಾಗ, ಈ ಕೆಡುಕಿನ ಕಾರ್ಯಗಳು ನಡೆಯಬೇಕಾದರೆ ಅದನ್ನು ನೋಡುತ್ತಾ ಸುಮ್ಮನೆ ಇರುವುದಿಲ್ಲವಲ್ಲ, ತಕ್ಷಣ ನೀವು ಆ್ಯಕ್ಷನ್ ತಗೋತಿರಲ್ಲ, ಅದುವೇ ಅದರ ಒಂದು ಅರ್ಥ. ಆದರೆ ನಿಜವಾಗಿಯೂ ದೇವರು ಕೂಡ ಪಾಪವನ್ನು ಅವರು ನೋಡಲಾಗದವರು. ಒಬ್ಬ ಮನುಷ್ಯನು ಪಾಪದಲ್ಲಿ ಹೋಗುವುದಾದರೆ, ಪಾಪ ತುಂಬಿದ ಸ್ಥಳದಲ್ಲಿದ್ದು ಆ ಪಾಪಗಳಿಗೆ ಸಮ್ಮತಿಸಿರುವುದಾದರೂ ಅವನು ಕರ್ತನ ದೃಷ್ಟಿಯನ್ನು ಬಿಟ್ಟು ದೂರವಿರುತ್ತಾನೆ. ಅದುವೇ ಸತ್ಯವೇದ ನಮಗೆ ತೋರಿಸುವಂತಹ ಸತ್ಯ. ಸತ್ಯವೇದವನ್ನು ನೋಡಿ, ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 1-2ನೇ ವಾಕ್ಯಗಳು ಈ ರೀತಿಯಾಗಿ ಹೇಳುತ್ತದೆ, ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿಮ್ಮನ್ನು ರಕ್ಷಿಸಲಾಗದಿರುವಷ್ಟು, ಕಾಪಾಡಲಾಗದಿರುವಷ್ಟು ಬಲ ಕಡಿಮೆಯಾಗಿಲ್ಲ ಅವರದು. ಅವರ ಹಸ್ತವು ಕುಗ್ಗಿ ಹೋಗಲಿಲ್ಲ, ಅದು ಕಷ್ಟಪಡಲೂ ಇಲ್ಲ. ಅದೇ ರೀತಿಯಾಗಿ ನೀವು ಮಾತಾಡಬೇಕಾದ್ರೆ, ಅಳಬೇಕಾದ್ರೆ ಕೇಳಲಾಗದ ಹಾಗೆ ಅವರ ಕಿವಿಗಳು ಮಂದವಾಗಲಿಲ್ಲ. ಆದರೆ ಯಾಕೆ ನಾವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಬರ್ತಾ ಇಲ್ಲ? ನಾವು ಮಾಡುವಂತಹ ಪ್ರಾರ್ಥನೆಗೆ ಯಾಕೆ ಉತ್ತರ ಬರ್ತಾ ಇಲ್ಲ? ನಾವು ಹಲವು ಬಾರಿ ದೇವರ ಬಳಿ ಹೋಗಿ ಕದವನ್ನು ತಟ್ಟುತ್ತೇವೆ, ಯಾಕೆ ಅವರು ಕದವನ್ನು ತೆರೆಯುವುದಿಲ್ಲ? ನಮ್ಮ ಪ್ರಾರ್ಥನೆಯನ್ನು ಯಾಕೆ ಅವರು ಗಮನಿಸುವುದಿಲ್ಲ ಅಂತ ಸಂಶಯ ಬರುತ್ತೆ. ಮುಂದಿನ ವಾಕ್ಯ ಹೇಳುತ್ತದೆ, ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನ ಅಗಲಿಸುತ್ತಾ ಬಂದಿವೆ. ಒಂದು ಪಾಪವನ್ನು ಮಾಡುವಾಗ ಕರ್ತನಿಗೂ ಮನುಷ್ಯರ ನಡುವೆ ಒಂದು ಬೇರ್ಪಡಿಸುವಿಕೆ, ಒಂದು ಗೋಡೆ, ಒಂದು ದೊಡ್ಡ ಪರದೆ ಬರುವಂಥದ್ದಾಗಿದೆ. ನಾನು ಅವರ ಮುಖವನ್ನು ನೋಡಲಾಗದ ಹಾಗೆ, ಅವರು ನನ್ನನ್ನು ನೋಡಲಾಗದ ಹಾಗೆ, ನನ್ನ ಶಬ್ದವನ್ನು ಅವರು ಕೇಳಲಾಗದ ಹಾಗೆ, ಅವರ ಶಬ್ದವನ್ನು ನಾನು ಕೇಳಲಾಗದ ಹಾಗೆ ಪಾಪ ನಡುವೆ ಗೋಡೆಯಾಗಿ ಎದ್ದು ಬರುತ್ತದೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ. ನಿಮ್ಮ ಪಾಪಗಳೇ ಅವರು ನಿಮಗೆ ಕಿವಿಗೊಡಲಾಗದಷ್ಟು ಅವರ ಮುಖವನ್ನು ನಿಮಗೆ ಮರೆ ಮಾಡಿದೆ. ಹಾಗಾದರೆ ದೇವರ ಮುಖ ಮರೆಯಲ್ಪಟ್ಟಿದೆ ಅಂದರೆ ಅವರ ದೃಷ್ಟಿಯು ಮರೆಯಾಗಿದೆ ಅಂತ. ಅವರಿಂದ ನಿಮ್ಮನ್ನು ನೋಡಕ್ಕೆ ಸಾಧ್ಯವಾಗಲ್ಲ. ಹಾಗಾದರೆ ಒಂದು ಪಾಪದಲ್ಲಿದ್ದುಕೊಂಡು ಆ ಪಾಪ ಸರಿ ಮಾಡಲ್ಪಡದೆ ನೀವು ಎಷ್ಟೇ ದೇವರ ಕಡೆಗೆ ನೋಡಿ ಕೂಗಿದರೂ ಅವರು ನಿಮಗೆ ಕಿವಿಗೊಡುವುದಿಲ್ಲ. ಆ ಪಾಪ ನಮಗೂ ಅವರಿಗೂ ನಡುವೆಯಲ್ಲಿ ಒಂದು ದೊಡ್ಡ ಗೋಡೆಯಂತೆ, ಒಂದು ದೊಡ್ಡ ಬೇರ್ಪಡಿಸುವಿಕೆಯಂತೆ ಇಬ್ಬರ ನಡುವೆ ಇರುವುದರಿಂದ ಅವರ ದೃಷ್ಟಿ ನಮ್ಮ ಮೇಲೆ ಬೀಳುವುದಿಲ್ಲ. ಹಾಗಾಗಿ ದೇವರ ದೃಷ್ಟಿ ಬಿದ್ದರೆ, ಒಬ್ಬ ವ್ಯಕ್ತಿಯನ್ನು ದೇವರು ನೋಡುವುದಾದರೆ ಖಂಡಿತವಾಗಿ ಅವನಿಗೇನಾದರೂ ಸಮಸ್ಯೆ ಅವನು ಕೇಳಲಿಲ್ಲ ಅಂದರೂ ಕೂಡ ಅದನ್ನು ಸರಿ ಮಾಡಿ ಅವರು ಮುಂದೆ ಹೋಗ್ತಾರೆ ಸ್ಥಳದಲ್ಲಿ. ಆಗರಳನ್ನು ನೋಡಿ ಪ್ರಾರ್ಥನೆ ಮಾಡಲಿಲ್ಲ, ಏನು ಮಾಡಬೇಕು ಅಂತ ಕೇಳಲಿಲ್ಲ. ದೇವರ ನನ್ನ ಕೈ ಬಿಟ್ಟರಲ್ಲ, ಏನು ಮಾಡಬೇಕು ಅಂತ ಕೇಳಲಿಲ್ಲ. ಆದರೆ ಅವರ ದೃಷ್ಟಿಯಲ್ಲಿರುವ ಸ್ಥಳದಲ್ಲಿದ್ದುದರಿಂದ ಆ ತಾಯಿ ಕೇಳಲಿಲ್ಲ. ಆದರೆ ಅವಳಿಗೆ ಒಂದು ಸಮಸ್ಯೆ ಇದೆ ಅಂತ ಅರಿತು ದೇವದೂತನ ಸ್ಥಳದಲ್ಲಿ ಪ್ರಸನ್ನನಾಗಿ ಬಿಟ್ಟರು. ಆದಿಕಾಂಡ 21ರಲ್ಲಿ ನೋಡೋದಾದರೆ ಮತ್ತೊಮ್ಮೆ ಮಗು ಹುಟ್ಟಿದ ನಂತರ ಇಸ್ಮಾಯೇಲನೊಂದಿಗೆ ಕೂಡ ಆಗರಳನ ಮತ್ತೆ ಮನೆಯ ಬಿಟ್ಟು ಓಡಿಸ್ತಾರೆ. ಆ ರೀತಿ ಓಡಿಸಿದಾಗ ಮಗುವಿಗೆ ಕುಡಿಯುವುದಕ್ಕೆ ನೀರಿಲ್ಲದೆ ಇರುವಾಗ ಆಗರಳು ಪ್ರಾರ್ಥನೆ ಮಾಡುತ್ತಾಳೆ. ಈ ಮಗು ಸಾಯುವುದನ್ನು ನಾನು ಯಾವ ರೀತಿ ನೋಡಲು ಸಾಧ್ಯ ಎಂಬುದಾಗಿ ವೈಯಕ್ತಿಕವಾಗಿ ಅಳುತ್ತಾಳೆ. ಆಗ ದೇವರು ಇಳಿದು ಒಂದು ನೀರಿನ ಬುಗ್ಗಿಯನ್ನು ಅವನ ಕಣ್ಗಳ ಮುಂದೆಯಲ್ಲಿ ತೋರಿಸಿದರು. ಅದು ಬೇರೆ. ಆದರೆ ಇಲ್ಲಿ ನೀವು ನೋಡುವುದಾದರೆ
ಆಗಲೂ ಈಗ ದೇವರು ನೋಡಿ ಕೂಗ್ಲಿಲ್ಲ, ಸಮಸ್ಯೆಯಲ್ಲೇ ಇದ್ದಾಳೆ, ಮನ ಭಾರದಲ್ಲಿ ಕೂತಿದ್ದಾಳೆ. ಆಗ ದೇವರ ದೃಷ್ಟಿಯಲ್ಲಿರುವುದರಿಂದ ಯಾಕೆ ಆ ರೀತಿ ಕೂತಿದ್ದಾಳೆ ನೀವು ಹೇಳದೆಯೇ? ಯಾಕೆ ಅವಳು ಅಳುತ್ತಿದ್ದಾಳೆ? ಕರ್ತನು ತಕ್ಷಣ ಬಂದು ಅವಳಿಗೆ ಉಂಟಾಗಿರುವ ಕಾರ್ಯವನ್ನ ಆಧರಿಸಿ ಅವಳ ಸಮಸ್ಯೆಯನ್ನ ಸರಿಪಡಿಸುತ್ತಾರೆ, ಕ್ರಮಪಡಿಸುತ್ತಾರೆ. ಅದೇ ರೀತಿಯಾಗಿಯೇ ನೀವು ದೇವರ ದೃಷ್ಟಿ ಬೀಳುವ ಸ್ಥಳದಲ್ಲಿ ಯಾವಾಗಲೂ ನಿಮ್ಮನ್ನು ಇಟ್ಕೋಬೇಕು. ನೀವು ಪ್ರಾರ್ಥನೆ ಮಾಡಿ ನೋಡ್ತೀರಾ, ಕೇಳಲ್ಪಡಲಿಲ್ಲ ಅಂದರೆ ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಯನ್ನ ಕೇಳಲಾಗದಷ್ಟು ಯಾವುದೋ ಒಂದು ಪಾಪ ತಡೆಯ ಗೋಡೆಯಂತೆ ನಮಗೂ ದೇವರ ನಡುವೆ ಇದೆ ಎನ್ನುವುದನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಯಾವ ಪರಿಸ್ಥಿತಿಯಲ್ಲಾದರೂ, ಯಾವ ಸಮಯದಲ್ಲಾದರೂ ದೇವರ ಮಕ್ಕಳು ಕರ್ತನ ದೃಷ್ಟಿಯಲ್ಲಿ ಬೀಳಲಾಗದ ಸ್ಥಳಕ್ಕೆ ಮಾತ್ರ ಹೋಗ್ಬಿಡ್ಬೇಡಿ. ಒಂದು ಪಾಪ ತುಂಬಲ್ಪಟ್ಟ ಸ್ಥಳದಲ್ಲಾಗಲಿ ಅಥವಾ ದೇವರು ನೋಡಲಾಗದಿರುವಂಥ ಸ್ಥಳದಲ್ಲಾಗಲಿ ನೀವು ಹೋಗಿ ಅಲ್ಲಿ ಇರಬೇಡಿರಿ. ಅದು ನಮಗೆ ಆಪತ್ತನ್ನು ತರುವಂಥದ್ದಾಗಿದೆ. ಯಾವ ಪರಿಸ್ಥಿತಿಯಾಗಿದ್ದರೂ ಕರ್ತನ ದೃಷ್ಟಿಯಲ್ಲಿ ಇದ್ದೇವಾ ಎನ್ನುವುದನ್ನು ಮಾತ್ರ ಸರಿಯಾಗಿ ನೀವು ಗಮನಿಸಿಕೊಳ್ಳಬೇಕು. ಕರ್ತನ ಸತ್ಯವೇದದಲ್ಲಿ ಕರ್ತನ ದೃಷ್ಟಿಯಲ್ಲಿ ಪಟ್ಟಂಥ ಕೆಲವರನ್ನ, ಅವರಿಗೆ ಏನೇ ನಡೆಯಿತು ಎನ್ನುವ ಕೆಲವೊಂದು ಕಾರ್ಯಗಳನ್ನು ನಾನು ನಿಮಗೆ ವಿವರಿಸಿ ಹೇಳಲು ಇಷ್ಟಪಡುತ್ತೇನೆ. ಮೊದಲ ಕಾರ್ಯ ಯಾರಂತ ನೋಡುವುದಾದರೆ ಆದಾಮನು. ಆದಾಮನನ್ನ ದೇವರು ರೂಪಿಸಿ ಅವನ ಕೈಯಲ್ಲಿ ಏದೇನ್ ತೋಟವನ್ನು ಕೊಟ್ಟು ಅದರ ನೆಲವನ್ನ ಹಗೆತೆ ಮಾಡಲು, ಕಾಪಾಡಲು, ಕಾಯಲು ಆದಾಮನನ್ನ ದೇವರು ಏರ್ಪಡಿಸಿದರು. ಆಗ ಆ ತೋಟ ಪೂರ್ತಿಯಾಗಿ ಅವನ ಕೈಗಳಿಗೆ ಕೊಟ್ಟು, ನೀನು ಇಲ್ಲಿರುವಂತಹ ಎಲ್ಲವನ್ನು ಅನುಭವಿಸಬಹುದು, ಇಲ್ಲಿರುವಂತಹ ಎಲ್ಲ ವೃಕ್ಷಗಳ ಫಲಗಳನ್ನು ನಿನಗೆ ಆಹಾರವಾಗಿ ಕೊಟ್ಟಿದ್ದೇನೆ, ಆದರೆ ಈ ಒಂದು ತೋಟದ ನಡುವೆ ಇರುವಂತಹ ವೃಕ್ಷದ ಫಲವನ್ನು ಮಾತ್ರ ತಿನ್ನಬಾರದು ಎಂಬುದಾಗಿ ಅವರಿಗೆ ಆಜ್ಞಾಪಿಸಿದರು. ಶತ್ರು ಅವರನ್ನು ವಂಚಿಸಿದಾಗ ಅವರು ಪಾಪ ಮಾಡಿದರು. ಪಾಪವನ್ನ ಮಾಡಿ ಆ ಪಾಪವನ್ನ ಮಾಡಿದ್ದೇವೆ ಎನ್ನುವಂತಹ ಪಾಪ ಮೇಲೆ ಬಂದ ಕೂಡಲೇ ಅವರು ತಾವು ಬೆತ್ತಲೆಯಾಗಿರುವಂಥದ್ದನ್ನು ಗ್ರಹಿಸಿ ದೇವರು ಬಂದು ಬಿಡ್ತಾರಲ್ಲ, ಅವರು ಬರುವ ಸಪ್ಪಳ ಹತ್ರ ಆಗ್ತಿದೆಯಲ್ಲ, ತಮ್ಮನ್ನ ಅವರ ದೃಷ್ಟಿಯಿಂದ ಮರೆಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದ್ರು. ದೇವರು ಬರುವ ಶಬ್ದ ಕೇಳಿಸ್ತಾ ಇದೆ. ಅದು ಯಾವ ರೀತಿ ಬೇಕಾದ್ರೂ ಇದ್ದಿರ್ಬೋದು, ದೊಡ್ಡ ಬಿರುಗಾಳಿ ಅಂತ ಇದ್ದಿರ್ಬೋದು, ಒಂದು ದೊಡ್ಡ ಸುಂಟುಗಾಳಿ ಥರ ಗುಡುಗಿನ ಮಿಂಚಿನ ಶಬ್ದನೋ, ದೇವರು ಬರುವಂಥ ಶಬ್ದ ಕೇಳ್ತಾ ಇದೆ. ಪ್ರತಿ ಬಾರಿ ಸಂಜೆಯ ವೇಳೆಯಲ್ಲಿ ದೇವರು ಬರುವಾಗ ಇದೇ ರೀತಿ ಅವರು ಬರುವಂಥ ಸಪ್ಪಳವನ್ನು ಇವರು ವಾಡಿಕೆ ಕೇಳುವುದುಂಟು. ಈಗ ದೇವರು ಬರ್ತಾ ಇದ್ದಾರೆ, ಮಾಡಬಾರದು ಎಂಬುದಾಗಿ ಹೇಳಿರುವ ಕಾರ್ಯವನ್ನು ಮಾಡಿದ್ದೇವೆ. ಈಗ ನಾವೇನು ಮಾಡಬೇಕು? ಅವರ ದೃಷ್ಟಿಯಿಂದ ನಮ್ಮನ್ನು ಮರೆಮಾಡಿಕೊಳ್ಳಬೇಕು ಎಂಬುದಾಗಿ ಮೊದಲು ತಮ್ಮ ಬೆತ್ತಲೆತನವನ್ನು ಮುಚ್ಚಿಟ್ಟುಕೊಳ್ಳುವುದಕ್ಕೆ ಅವರಾಗಿ ಒಂದು ವಸ್ತ್ರವನ್ನು ಮಾಡಿಕೊಡ್ರು. ಅಲ್ಲಿರುವಂತಹ ಎಲೆಗಳನ್ನು ಕಿತ್ತುಕೊಂಡು ಒಂದು ಡ್ರೆಸ್ ಥರ ಹೊಲಿದುಕೊಂಡು ದೇವರ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದಂತೆ ಅದನ್ನು ಧರಿಸಿಕೊಂಡರು. ಎರಡನೇದಾಗಿ ಅವರಿರುವಂತಹ ಸ್ಥಳದಲ್ಲಿ ಅವರ ಕಣ್ಗಳಿಗೆ ನಾವು ಕಾಣಬಾರ್ದಂತೇಳಿ ಮರಗಳ ಹಿಂದೆ ಹೋಗಿ ಬಚ್ಚಿಟ್ಟುಕೊಂಡು ಮರೆಯಾದರೂ ಈಗ ನಡೆಯುತ್ತೆ. ಏನು ಗೊತ್ತಾ, ಅಲ್ಲಿ ನಾವು ಅರಿಯದಿರುವಂಥ ಕೆಲವೊಂದು ಕಾರ್ಯಗಳನ್ನು ನಿಮಗೆ ಹೇಳುವವನಾಗಿದ್ದೇನೆ. ಆದಿಕಾಂಡ 3ನೇ ಅಧ್ಯಾಯ 6ರಿಂದ ನಾವು ಓದುವವರಾಗೋಣ. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ಅದನ್ನು ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ನಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಒಲಿದು ಉಟ್ಟುಕೊಂಡರು ಅಂತ ಬರೆಯಲ್ಪಟ್ಟಿದೆ. ಆದ್ದರಿಂದ ತಮ್ಮ ಶರೀರವನ್ನು ಮುಚ್ಚಿಕೊಳ್ಳುವುದಕ್ಕೆ ಅವರು ಇಷ್ಟಪಟ್ಟರು. ಅನಂತರ ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದ ಒಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಮಗೆ ತೋರಿಸುವಂಥದ್ದಾಗಿದೆ. ಮರಗಳ ಅವರ ದೃಷ್ಟಿಯಲ್ಲಿ ಕಾಣಬಾರ್ದು, ದೇವರ ದೃಷ್ಟಿಯಲ್ಲಿ ಕಾಣಬಾರ್ದು ಅಂತ ಯಾರು ಭಾವಿಸ್ತಾರೆ ಅಂತ ಹೇಳಿದ್ರೆ, ಪಾಪ ಮಾಡುವವನು ಅದೇ ರೀತಿ ಅಂದುಕೊಳ್ಳುತ್ತಾನೆ. ಪಾಪವನ್ನು ಮಾಡಿ ಪಾಪಕ್ಕೆ ಕಣ್ತರಿಯಲ್ಪಡುತ್ತೆ. ಅಲ್ಲಿ ಕಣ್ತರಿಯಲ್ಪಟ್ಟಾಗ ಎಲ್ಲಿ ಕಣ್ತರಿಯಲ್ಪಡುತ್ತೆ ಅಂದರೆ, ಪಾಪ ಮಾಡಬೇಕಾದ್ರೆ ಪಾಪಕ್ಕೆ ಕಣ್ಣು ತೆರೆಯಲ್ಪಡುತ್ತದೆ, ಪರಿಶುದ್ಧತ್ವಕ್ಕೆ ಇದ್ದಂತಹ ಕಣ್ಣುಗಳು ಮುಚ್ಚಲ್ಪಡುತ್ತದೆ. ನೀವು ಪರಿಶುದ್ಧತ್ವವನ್ನು ಹುಡುಕಬೇಕಾದ್ರೆ ದೇವರ ಕಾರ್ಯವನ್ನು ನೋಡುವ ಹಾಗೆ ಕಣ್ಣುಗಳು ತೆರೆಯಲ್ಪಡುತ್ತೆ, ಪಾಪವನ್ನು ನೋಡದ ಹಾಗೆ ನಿಮ್ಮ ಪಾಪಗಳು ಮುಚ್ಚಿಕೊಳ್ಳುತ್ತವೆ. ಇದುವೇ. ಆದರೆ ಇದರಲ್ಲಿ ನೀವು ನೋಡೋದಾದರೆ, ಅವರು ಪಾಪ ಮಾಡಿದಾಗ ಪಾಪವಾಗಿರುವ ಕಾರ್ಯಗಳನ್ನು ನೋಡುವ ಹಾಗೆ ಅವರ ಕಣ್ಣುಗಳು ತೆರೆಯಲ್ಪಟ್ಟಿತ್ತು. ಈಗ ಅವರೇನು ಹೇಳ್ತಾರೆ ಅಂದರೆ,
ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ಬಿಡಬಾರ್ದು. ಪಾಪದಲ್ಲಿ ಇದ್ದವರು ತಮ್ಮನ್ನು ಆ ರೀತಿಯೇ ಮರೆಮಾಡಿಕೊಳ್ಳಲು ಬಯಸ್ತಾರೆ. ತಕ್ಷಣ ಹೋಗಿ ಮರಗಳ ಹಿಂದೆ ಅವರು ಬಚ್ಚಿಟ್ಟುಕೊಂಡರು. ಆಗ ಯೆಹೋವ ದೇವರು ಮನುಷ್ಯನನ್ನು ಕರೆದು, ಆದಾಮನೇ, ನೀನು ಎಲ್ಲಿರುತ್ತೀ ಎಂದು ಕೂಗಿ ಕೇಳಲು, ಈ ಸ್ಥಳದಲ್ಲಿ ನಮಗೇನು ಪ್ರಶ್ನೆ ಬರುತ್ತೆ ಅಂದರೆ, ಮರದ ಹಿಂದೆ ಆದಾಮನು ಬಚ್ಚಿಟ್ಕೊಂಡಿದ್ದಾನೆ. ಅವರು ಎಲ್ಲಿದ್ದಾರೆ ಎಂಬುದು ದೇವರಿಗೆ ಗೊತ್ತಿಲ್ವಾ? ಒಂದು ವೇಳೆ ಮರದ ಹಿಂದೆ ನಿಂತಿರೋದು ಗೊತ್ತಿಲ್ಲ ಅಂದ್ರೂ ಕೂಡ ಅವರು ಏದೇನು ತೋಟದಲ್ಲಿ ತಾನೇ ಇರಬೇಕು. ಹಾಗಾದರೆ ದೇವರು ಯಾಕೆ ಇದನ್ನು ಕೇಳ್ತಾ ಇದ್ದಾರೆ ಅಂತ ನಾವು ನೋಡುವುದಾದರೆ, ನೀವು ಚೆನ್ನಾಗಿ ಒಂದು ಕಾರ್ಯವನ್ನು ಗಮನಿಸಬೇಕು. ಆದಾಮನು ಪಾಪ ಮಾಡಿದ. ಈಗ ಅವರ ಕಾಲದಲ್ಲಿ ಅವರಿಗೆ ತಮ್ಮ ಪಾಪವನ್ನು ಅರಿಕೆ ಮಾಡುವುದರಿಂದ, ಅರಿಕೆ ಮಾಡಿ ಬಿಟ್ಟು ಬಿಡುವುದರಿಂದಲೇ ಕೃಪೆಯನ್ನು ಹೊಂದಲು ಸಾಧ್ಯ ಎನ್ನುವಂತಹ ಸತ್ಯ ಮಾತು ಉಪದೇಶ ಅವರಿಗೆ ಗೊತ್ತಿಲ್ಲ. ನಾವು ಪಾಪವನ್ನು ಮಾಡಿದ್ರೆ ಅದಕ್ಕೆ ಏನು ಪ್ರಾಯಶ್ಚಿತ್ತ ಮಾಡಬೇಕು? ಆ ಪಾಪವನ್ನು ಬಹಿರಂಗವಾಗಿ ಒಪ್ಪಿಕೊಳ್ಳಬೇಕು. ಆ ಪಾಪವನ್ನು ನಾವು ಬಂದು ಹೌದು ಮಾಡಿದ್ದೇನೆ ಎಂಬುದಾಗಿ ಒಪ್ಪಿಸಿಕೊಡಬೇಕು. ಅವರಿಗೆ ಗೊತ್ತಿಲ್ಲ ಅದು. ಈಗ ದೇವರು ಅವರಿಗೆ ಗೊತ್ತಿಲ್ಲದೆ ಇರುವುದರಿಂದ ಅವರ ಬಾಯಿಂದಲೇ ಆ ಮಾತುಗಳನ್ನು ಭರಿಸುವುದಕ್ಕೋಸ್ಕರ ಅವರು ಹೇಳಬೇಕು. ಏಕೆಂದರೆ ತಮ್ಮ ಪಾಪವನ್ನು ಮರೆಮಾಡುವವನು ಬದುಕುವುದಿಲ್ಲ, ಅರಿಕೆ ಮಾಡಿ ಬಿಟ್ಟು ಬಿಡುವವನೇ ಕೃಪೆಯನ್ನು ಹೊಂದುವನು ಎಂಬುದಾಗಿ ಕರ್ತನ ಸತ್ಯವೇದ ಹೇಳುತ್ತದೆ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ. ಅದು ಆದಾಮನಿಗೆ ಆ ಸತ್ಯ ಗೊತ್ತಿರಲು ನ್ಯಾಯವಿಲ್ಲ. ಈಗೇನು ಮಾಡಬೇಕು? ಅವನನ್ನು ತನ್ನ ಪಾಪವನ್ನು ಅವನ ಬಾಯಿಂದ ಇಳಿಸಬೇಕು. ಅದಕ್ಕೆ ದೇವರು ಅವನ ಬಳಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ನೀನು ಎಲ್ಲಿದ್ದೀಯಾ? ಮಾತಾಡದೆ ಮೌನವಾಗಿಯೇ ಇದ್ದರೆ ಪಾಪವನ್ನು ಮರೆ ಮಾಡುತ್ತಾನೆ ಅಂತ ಅರ್ಥ. ಈಗ ಅವರು ಪ್ರತ್ಯುತ್ತರ ಕೊಡುವಂತೆ ಮಾಡ್ತಾರೆ. ಅದಕ್ಕಾತನು ಇವಾಗ ನೋಡಿ ತನ್ನ ಪಾಪವನ್ನು ಒಪ್ಪಿಸ್ಕೊಡ್ತಾನೆ ನೋಡಿ. ಅದಕ್ಕಾತನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ಮೊದಲು ಸತ್ಯದಲ್ಲಿ ಒಂದು ವಿಷಯವನ್ನು ಕನ್ಫಸ್ ಮಾಡ್ತಾರೆ. ಒಂದು ಭಾಗ, ಇಲ್ಲಿಯವರೆಗೂ ನೀವು ಬಂದಿರಿ, ಸಂತೋಷವಾಗಿ ನಿಮ್ಮನ್ನು ಎದುರುಗೊಂಡೆ. ಇವತ್ತು ನಾನು ಬೆತ್ತಲೆಯಾಗಿರುವುದನ್ನು ಗ್ರಹಿಸಿ ಮರದ ಹಿಂದೆ ಬಚ್ಚಿಟ್ಕೊಂಡಿದ್ದೀನಿ. ಪೂರ್ಣ ಸತ್ಯವನ್ನು ಹೇಳಲಿಲ್ಲ, ಆದರೆ ಅದು ಸತ್ಯ. ಬೆತ್ತಲೆಯಾಗಿರುವುದರಿಂದಲೇ ಬಚ್ಚಿಟ್ಕೊಂಡಿದ್ರು. ಆಗ ಸ್ವಲ್ಪ ಸ್ವಲ್ಪವಾಗಿ ಕನ್ಫಸ್ ಮಾಡಿಸ್ತಾರೆ ನೋಡಿ. ಬಚ್ಚಿಟ್ಟುಕೊಂಡಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕಾತನು ಅಲ್ಲಿಗೆ ಅವರು ನಿಲ್ಲಿಸ್ತಿಲ್ಲ. ದೇವರು ಮತ್ತೆ ಅವನ ಪಾಪವನ್ನು ಅರಿಕೆ ಮಾಡಿಸ್ತಾರೆ. ಏನ್ ಪ್ರಶ್ನೆ ಆಗ್ತಾರೆ? ನೀನು ಬೆತ್ತಲೆಯಾಗಿದ್ದಿ ಎಂದು ನಿನಗೆ ತಿಳಿಸಿದವರು ಯಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದಿಯಾ ಎಂದು ಕೇಳಲು, ಹೌದು ಅಂತ ಅವನು ಹೇಳ್ಬೇಕಿವಾಗ. ಯಾಕಂದರೆ ಕನ್ಫೆಷನ್ ಮಾಡಿದ್ರೆ ಮಾತ್ರನೇ ಅವನಿಗೆ ಒಂದು ಕ್ಷಮಾಪಣೆಯನ್ನು ಅಥವಾ ಅವನಿಗೆ ಬೇರೆ ಏನಾದರೂ ಪರಿಹಾರವನ್ನು ದೇವರು ಕೊಡಲು ಸಾಧ್ಯ. ಏನು ಹೇಳದೆ ಮರೆ ಮಾಡಿಕೊಂಡು ಒಳಗೆ ಹಾಗೆ ಬಚ್ಚಿಟ್ಕೊಂಡಿದ್ರೆ ಕರ್ತನು ಅವನಿಗೆ ಯಾವ ಸಹಾಯವನ್ನು ಮಾಡೋಕ್ಕಾಗಲ್ಲ. ಆಗ ದೇವರು ಅವನ ಬಾಯಿನಲ್ಲಿ ಕನ್ಫಸ್ ಮಾಡಿಸ್ತಾರೆ ನೋಡಿ. ಅನಂತರ ಅವ್ರು ಹೇಳ್ತಾರೆ, ತಿನ್ನಬಾರ್ದು ಅಂತ ಹೇಳಿರುವಂತಹ ಹಣ್ಣನ್ನು ನೀನು ತಿಂದೀಯಾ? ಅವರು ಹೇಳುವುದಕ್ಕೆ ಅಲ್ಲಿ ಬೇರೆ ಯಾವ ಪಾಪವೂ ಅಲ್ಲಿಲ್ಲ. ಈಗ ನಮ್ಮ ಕಾಲದಲ್ಲಿ ನೋಡುವುದಾದರೆ ಕುಡಿಯುವಂಥ ಪಾಪ, ಜಾರತ್ವ ಎನ್ನುವ ಪಾಪವಿದೆ, ಕೊಲೆ ಮಾಡುವಂಥ ಒಂದು ಪಾಪ ಇದೆ, ಕದಿಯುವಂಥದ್ದು ಎನ್ನುವ ಪಾಪವಿದೆ. ಆದರೆ ಏದೇನಿನ ತೋಟದಲ್ಲಿ ಪಾಪ ಮಾಡಲು ಒಂದೇ ಒಂದು ಮಾತ್ರವೇ ಅಲ್ಲಿತ್ತು. ಅದು ಬೇಡ ಎಂಬುದಾಗಿ ದೇವರು ಹೇಳಿರುವಂತಹ ಆ ಫಲ, ಬೇರೆ ಯಾವ ಪಾಪ ಅಲ್ಲಿಲ್ಲ. ಇವರು ಪಾಪ ಮಾಡಬೇಕಾದ್ರೆ ಅದನ್ನೇ ಮಾಡಬೇಕು. ಅದು ದೇವರಿಗೆ ಗೊತ್ತಿಲ್ವಾ? ಅದು ನೀನೇನು ಪಾಪ ಮಾಡಿದೆ ಅಂತ ಕೇಳುವುದಕ್ಕೆ ಒಂದು ಪಾಪ ಮಾತ್ರ ಇದೆ ಅಲ್ವಾ? ಹಾಗಾದರೆ ಯಾಕೆ ಅದನ್ನು ಪ್ರಶ್ನೆ ಮಾಡಿದ್ರು ಅಂದರೆ, ಅವನೀಗ ಹೇಳಬೇಕು. ಆಗ ಆ ಮನುಷ್ಯನು, ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟಂತಹ ಸ್ತ್ರೀ ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆನು. ಆ ಕನ್ಫಷನ್ನ ಮುಂದಿನ ಭಾಗಕ್ಕೆ ಬರ್ತಾರೆ. ಏನು ಹೇಳ್ತಾರೆ ಅಂದರೆ, ಸ್ತ್ರೀಯಾದವಳು ಅದನ್ನು ತಿಂದು ಕೊಟ್ಟಳು, ಅನಂತರ ನಾನು ಕೂಡ ತಿಂದೆ. ನೋಡಿದ್ರೆ ದೇವರು ಸ್ವಲ್ಪ ಸ್ವಲ್ಪವಾಗಿ ಕನ್ಫಸ್ ಮಾಡಿಸ್ತಾ ಇದ್ದಾರೆ ಅವನ ಪಾಪವನ್ನು. ಅವರಿಗೆ ಗೊತ್ತು ಚೆನ್ನಾಗಿ, ಆ ಬೇಡ ಎಂಬುದಾಗಿ ಹೇಳಿರುವಂತಹ ಹಣ್ಣನ್ನು ತಿಂದರೆ ಅವನಿಗೆ ಪಾಪ ಬಂದಿರಬೇಕು ಎನ್ನುವುದು ಅವರಿಗೆ ಚೆನ್ನಾಗಿ ಗೊತ್ತು. ಏಕೆಂದರೆ ಮುಂಚಿತವಾಗಿ ಹೇಳಿದ ಹಾಗೆ ಬೇರೆ ಯಾವ ಪಾಪವಲ್ಲಿ ಇಲ್ವಲ್ಲ, ಇದು ಒಂದೇ ಮಾತ್ರ ಅಲ್ವಾ? ಹಾಗಾದರೆ ಯಾಕೆ ಅವರ ಬಳಿ ಕೇಳಿ ಅವರ ಬಳಿ ಉತ್ತರವನ್ನು ಅಪೇಕ್ಷೆ ಮಾಡ್ತಾರೆ ಅಂದರೆ, ಅವನು ಕನ್ಫಸ್ ಮಾಡಬೇಕು, ತನ್ನ ಪಾಪವನ್ನು ಅರಿಕೆ ಮಾಡಬೇಕು, ಮರೆ ಮಾಡಬಾರ್ದು. ಅವರ ದೃಷ್ಟಿಯಲ್ಲಿ ಅವನು ಬೀಳಬೇಕು ಎಂಬುದಾಗಿ ನಾನು ತಿಂದೇನು ಅಂತ ಹೇಳ್ತಾನೆ. ಆಗ ಯೆಹೋವ ದೇವರು ಸ್ತ್ರೀಯನ್ನು, ಈ ಸ್ತ್ರೀಯನ್ನು ಎಂಬುದಾಗಿ ಬರ್ಬೇಕಾದ್ರೆ ಏನಾಗುತ್ತೆ ಅಂದರೆ, ಈಗ ಅವರು ಆ ಮರದ ಹಿಂದೆಯಿಂದ ಈಗ ದೇವರ ಮುಂದೆ ಬಂದು ನಿಂತಿದ್ದಾರೆ. ನಿಂತೆ ದೇವರು ಕೇಳ್ತಾರೆ, ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಆ ಮರದ ಹಿಂದೆ, ಆದ್ದರಿಂದಲೇ ಸ್ತ್ರೀಯನ್ನು ಅಂತ ಇದೆ. ಮೊದಲು ಅವರು ಎಲ್ಲಿದ್ದಾರೆ ಅಂತ ಕೇಳಿದ್ರಲ್ಲ, ಇವಾಗ ನೋಡಿ ಅವರನ್ನು ನೋಡಿ ಮಾತಾಡ್ತಾ ಇದ್ದಾರೆ. ಅವರು ಮರದ ಹಿಂದೆಯಿಂದ ಮುಂದೆ ಬಂದಾಗ ದೇವರ ದೃಷ್ಟಿ ಬೀಳುವ ಸ್ಥಳದಲ್ಲಿ ನಿಂತರು. ಈಗ ದೇವರು ಅವ್ರ ಕೈಯಲ್ಲಿ ಏನು ಮಾಡಿಸ್ತಾರೆ ಅಂದರೆ, ಕನ್ಫಸ್ ಮಾಡಿಸ್ತಾ ಇದ್ದಾರೆ.
ದೇವರ ಬಳಿಯಲ್ಲಿ ಪಾಪ ಅರಿಕೆ ಮಾಡಬೇಕಾದ್ರೆ ನಮ್ಮೊಳಗೆ ಒಂದು ಕಾರ್ಯ ನಡೆಯುವುದನ್ನು ನೀವು ನೋಡ್ಬೋದು. ನೀವು ಕರ್ತನ ಬಳಿ ಹೋಗಿ ನಮ್ಮ ಪಾಪವನ್ನ ಅರಿಕೆ ಮಾಡಬೇಕು ಅಂತ ಆರಂಭಿಸಿ ಅವರ ಮುಂದೆ ನಿಂತ ಕೂಡಲೇ ಮರೆ ಮಾಡಲ್ಪಟ್ಟಂತಹ ಮರೆಯಾಗಿರುವಂತಹ ಎಲ್ಲ ಪಾಪವನ್ನ ದೇವರಾತ್ಮನು ನಮಗೆ ಪ್ರಕಟಿಸಿ ತೋರಿಸುತ್ತಾರೆ, ಹೇಳಿಸುತ್ತಾರೆ. ನಮಗೆ ಮರ್ತ್ಯ ಹೋಗಿರುತ್ತೆ, ಇದನ್ನ ಅರಿಕೆ ಮಾಡು, ಅದನ್ನ ಅರಿಕೆ ಮಾಡು. ಯಾವಾಗ ನೀವು ಅವರ ದೃಷ್ಟಿಯಲ್ಲಿ ಬೀಳಬೇಕಾದ್ರೆ ಆದಾಮನು ಅವಳು ಮರದ ಹಿಂದೆ ಇದ್ದು ದೇವರ ದೃಷ್ಟಿಯಲ್ಲಿ ಬಂದು ನಿಲ್ಲಬೇಕು. ಅದಕ್ಕೆ ದೇವರವರನ್ನ ಹೊರಗೆ ಕರೆದರು. ಎಲ್ಲಿದ್ದೀಯಾ, ನನ್ನ ಮುಂದೆ ಬಾ ಅಂತ ಕರೆದರು. ಆಗ ಮುಂದೆ ಬಂದು ನಿಂತು ಒಂದು ದೃಷ್ಟಿಯಲ್ಲಿ ಬಿದ್ದ ಕೂಡಲೇ ಅವರಿಗೆ ಏನ್ ಮಾಡಬೇಕಿವಾಗ ಎಂಬುದಾಗಿ ದೇವರು ಅವರನ್ನ ಕಾಪಾಡುವುದಕ್ಕೆ ಬಯಸಿದರು. ಇಲ್ಲದಿದ್ದರೆ ಕರ್ತನು ಹೇಳಿದಂತಹ ಆಜ್ಞೆಯ ಪ್ರಕಾರ ಆ ವೃಕ್ಷದ ಫಲವನ್ನ ತಿನ್ನುವ ಅದೇ ದಿನದಲ್ಲಿ ಆದಾಮನು ಕೊಲ್ಲಲ್ಪಡಬೇಕಾಗಿತ್ತು, ಅವ್ವಳು ಕೊಲ್ಲಲ್ಪಡಬೇಕಾಗಿತ್ತು. ಈಗ ಅವರ ದೃಷ್ಟಿಯಲ್ಲಿ ಬಿದ್ದ ಕೂಡಲೇ ಇವರು ಕಾಪಾಡಲ್ಪಡುವುದಕ್ಕೇನಾದರೂ ದಾರಿ ಇದೆಯಾ? ಇವರು ತಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕು, ಆದರೆ ಈ ಕಟ್ಟಳೆಗಳು ಅವರಿಗೆ ಹೇಳಲ್ಪಡಲಿಲ್ಲ, ಗೊತ್ತಿಲ್ಲ. ಆದ್ದರಿಂದ ದೇವರೇನು ಮಾಡಿದ್ರು ಅಂದರೆ ಅವರನ್ನು ತಾವೇ ಅರಿಕೆ ಮಾಡುವಂತೆ ಮಾಡಿ ಮಾತುಗಳನ್ನು ಅವರ ಬಳಿ ಮಾತಾಡುವಂತೆ ಮಾಡ್ತಾರೆ. ಸ್ತ್ರೀಯನ್ನು ನೋಡಿ ನೀನು ಈ ರೀತಿ ಮಾಡಿದ್ದು ಏನಂತ ಕೇಳ್ತಾರೆ. ಈಗ ಸ್ತ್ರೀ ಕನ್ಫಸ್ ಮಾಡಬೇಕು. ಸ್ತ್ರೀಯು ಸರ್ಪವನ್ನು ವಂಚಿಸಿತ್ತು, ನಾನು ತಿಂದೆನೆಂದು ಉತ್ತರ ಕೊಟ್ಟಳು. ಕಾರಣ ಸರ್ಪವೇ, ಆದರೆ ನಾನೇನು ಪಾಪ ಮಾಡಲಿದೆ ಇಲ್ಲ, ನಾನು ತಿಂದೆನು. ಕನ್ಫಸ್ ಮಾಡಿಸಿದ್ರಾ? ಆಗ ದೇವರಾಗಿರುವ ಕರ್ತನು ಸರ್ಪವನ್ನು ನೋಡಿ ಕರ್ತನು ಶಪಿಸಿದ ಸಂಭವ ಅಲ್ಲಿ ಬರೆಯಲ್ಪಟ್ಟಿದೆ. ನಿನಗೂ ಸ್ತ್ರೀಗೂ ಅನಂತರ ದೇವರು ಸ್ತ್ರೀಯನ್ನು ನೋಡಿ ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ, ಕಷ್ಟದಿಂದಲೇ ಮಕ್ಕಳನ್ನೇರುವಿ. ಸತ್ಯವೇದದಲ್ಲಿ ಈ ವಾಕ್ಯ ಬಹಳ ಮುಖ್ಯವಾದದ್ದು. ಯಾಕೆ ಗೊತ್ತಾ? ಆದಾಮನನ್ನ ದೇವರು ಉಂಟು ಮಾಡಿದ್ದೇ ಒಂದು ಸಂತತಿಯನ್ನ ಉಂಟು ಮಾಡುವುದಕ್ಕೋಸ್ಕರವಾಗಿ, ಇರುವುದಕ್ಕಾಗಿ. ಈಗ ಪಾಪವನ್ನು ಅವರು ಅರಿಕೆ ಮಾಡಲಿಲ್ಲ, ಪಾಪದೊಂದಿಗೆ ಇದ್ದರು ಅಂತ ಹೇಳಿದ್ರೆ ಆ ದಿನ ಮುಗಿಯೋದ್ರೊಳಗೆ ಆ ದಿನದಲ್ಲಿ ಅವರು ಸಾಯಬೇಕಾಗಿತ್ತು. ದೇವರು ಆ ದಿನ ಮುಗಿಯುವುದಕ್ಕಿಂತ ಮುಂಚಿತವಾಗಿ ಅವರನ್ನು ಸಂಧಿಸಿ ಅವರನ್ನು ಅರಿಕೆ ಮಾಡುವಂತೆ ಮಾಡಿ ಅವರಿಗೆ ಜೀವವನ್ನು ಕೂಡಿಸಿಕೊಡುತ್ತಾರೆ. ಜೀವವನ್ನು ಮಾತ್ರ ಕೂಡಿಸಿಕೊಡುವುದಿಲ್ಲ, ಅವನು ಕಳಕೊಂಡಂತಹ ಕರುವಿಕೆಯನ್ನು, ಅವನು ಸತ್ತೋಗಿದ್ದರೆ ಅವತ್ತು ಸಂಜೆಗೆ ಆ ರಾತ್ರಿಯೊಂದಿಗೆ ಆ ಒಂದು ದಿನ ಮುಗಿಯೋದ್ರೊಳಗೆ ಆದಾಮನು ಅವಳು ಸತ್ತಿರುವುದಾದರೆ ಅವರ ಮುಖಾಂತರವಾಗಿ ದೇವರಿಟ್ಟಂತಹ ಒಂದು ಉದ್ದೇಶವಿತ್ತು ನೋಡಿ. ಆ ಉದ್ದೇಶವೇ ಪೆಟ್ಟು ತಿಂತಾ ಇತ್ತು. ಆ ಉದ್ದೇಶವೇನೆಂದು ಕರ್ತನ ಸತ್ಯವೇದ ಹೇಳುತ್ತೆ ನೋಡಿ. ಮಲಾಕಿಯ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 15ನೇ ವಾಕ್ಯ. ಆದಾಮನನ್ನು ಯಾತಕ್ಕಾಗಿ ಉಂಟು ಮಾಡಿದರು ಎನ್ನುವುದಕ್ಕಾಗಿ ಮಲಾಕಿ ಒಂದು ಕಾರ್ಯವನ್ನು ಅಲ್ಲಿ ಹೇಳುತ್ತಾರೆ. 2ನೇ ಅಧ್ಯಾಯ 15ನೇ ವಾಕ್ಯ. ಅವರು ಒಬ್ಬನನ್ನಲ್ವ ಉಂಟು ಮಾಡಿದ್ದು, ಯಾರು? ಆದಾಮನನ್ನ. ಆತ್ಮ ಅವರ ಬಳಿ ಪರಿಪೂರ್ಣವಾಗಿತ್ತಲ್ಲ, ಆತ್ಮವು ದೇವರ ಬಳಿ ಪರಿಪೂರ್ಣವಾಗಿದೆಯಲ್ಲ, ಮತ್ತ್ಯಾಕೆ ಒಬ್ಬನನ್ನು ಉಂಟು ಮಾಡಿದರು? ಅದಕ್ಕೆ ಉತ್ತರ ಹೇಳ್ತಾರೆ, ದೈವ ಸಂತತಿಯನ್ನ ಆರೈಸಿಯೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವನನ್ನು ದೇವರು ಉಂಟು ಮಾಡಿದ್ದು ದೈವ ಭಕ್ತಿ ಇರುವಂತಹ ಸಂತತಿಯನ್ನ ಅವರು ಹೆರಬೇಕು ಎಂಬುದಾಗಿ, ಭೂಮಿಯನ್ನ ತುಂಬಿಸಬೇಕು. ದೈವ ಭಕ್ತಿ ಇರುವ ಒಂದು ಸಂತತಿ. ಕರ್ತನು ಆದಾಮನನ್ನ ಅವ್ವಳನ್ನ ಉಂಟು ಮಾಡಿ ಅವರನ್ನು ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಾಗಿರಿ ಅಂತ ಹೇಳಿದರು. ನೀವು ಹಾಗೆ ಮಲ್ಟಿಪ್ಲೈ ಆಗಬೇಕು, ಬಹು ಸಂತಾನವುಳ್ಳವರಾಗಿ ಹೆಚ್ಚಬೇಕು. ಅದುವೇ ಆದಾಮನಿಗೆ ಕೊಟ್ಟಂಥ ಕರುವಿಕೆ. ಈಗ ಅವನು ಮಾಡಿದಂತಹ ಪಾಪಕ್ಕೆ ದಂಡನೆಯನ್ನು ಕೊಟ್ಟಿದ್ದರೆ ಈ ಕರುವಿಕೆಯನ್ನು ಅವನು ಕಳ್ಕೋಬೇಕಾಗಿತ್ತು, ತನ್ನ ಜೀವವನ್ನು ಅವನು ಕಳ್ಕೋಬೇಕಾಗಿತ್ತು. ಆದ್ದರಿಂದ ಕರ್ತನು ಅವನನ್ನು ಕಾಪಾಡುವುದಕ್ಕೆ ಬಯಸಿ ತನ್ನ ದೃಷ್ಟಿಯ ಮುಂದೆ ಬಂದು ನಿಂತಾಗ ಕರ್ತನು ನೋಡಿದರು, ಈಗ ಅವರ ಮೇಲೆ ಒಂದು ಕತ್ತಿ ನೇತಾಡ್ತಾ ಇದೆ. ಈ ದಿನ ಮುಗಿಯೋದ್ರೊಳಗೆ ಅವನು ಸಾಯ್ತಾನೆ. ಅವನು ಮಾಡಿದಂತಹ ಪಾಪ ಅಂಥದ್ದು. ಹಾಗಾಗಿ ದೇವರ ದೃಷ್ಟಿ ಅವನ ಮೇಲೆ ಬಿದ್ದಾಗ ಅವನಿಗೆ ಕೃಪೆಯನ್ನು ಮಾಡಲು ಬಯಸಿದರು. ಇವರನ್ನು ಹೇಗಾದರೂ ತಪ್ಪಿಸಬೇಕು ಎಂಬುದಾಗಿ ಭಾವಿಸಿದರು. ಆದ್ದರಿಂದ ದೇವರು ಏನು ಮಾಡಿದ್ರು ನೋಡಿ, ಅವರನ್ನು ಪಾಪ ಅರಿಕೆ ಮಾಡಿಸಿ ಈಗ ಅವರಿಗೆ ಕಳಕೊಂಡಂತಹ ಕರುವಿಕೆಯನ್ನು ಹೇಳ್ತಾ ಇದ್ದಾರೆ. ನಿನಗೆ ಮಕ್ಕಳು ಹುಟ್ಟುತ್ತದೆ, ನೀನು ಆ ಮಕ್ಕಳನ್ನ ಗರ್ಭ ವೇದನೆಯಿಂದ ಹೊಂದುತ್ತೀಯ ಎಂಬುದಾದರೆ ಇನ್ನು ಮುಂದೆ ನಿನಗೆ ಸಂತತಿ ಬರುವಂಥದ್ದಾಗಿದೆ. ಆದರೆ ಅವರು ಮಾಡಿದಂತಹ ಪಾಪಕ್ಕೆ ಆ್ಯಕ್ಚುಲ್ ಮಾಡಬೇಕಂದ್ರೆ ಇಬ್ಬರು ಅವತ್ತು ಸಾಯಬೇಕಾಗಿತ್ತು. ಆದಾಮನ ಅವತ್ತು ಸಾಯಬೇಕಾಗಿತ್ತು. ಈ ಫಲವನ್ನು ತಿಂದ ಆ ದಿನದಲ್ಲಿ ಸಾಯುವಿ. ಆ ದಿನ ಮುಗಿಯೋದ್ರೊಳಗೆ ಕರ್ತನ ಅವರಿಗೆ ಒಂದು ಮಾರ್ಪಡಿಸುವಿಕೆಯನ್ನು ತರ್ತಾರೆ. ಇವಾಗ ನೋಡ್ರಿ, ಕಳೆದುಕೊಳ್ಳುವಂತಹ ಕರುವಿಕೆಯನ್ನು ಮತ್ತೆ ಅವರು ಪಡಕೊಂಡವರಾದರು. ಅವರು ಮಾಡಿದಂತಹ ಪಾಪಕ್ಕೆ
ಒಂದು ಚಿಕ್ಕ ದಂಡನೆ ಕೊಡಲ್ಪಟ್ಟರೂ ಕೂಡ ಪೂರ್ಣ ದಂಡನೆಯನ್ನು ದೇವರು ಅವರಿಗೆ ಕೊಡಲಿಲ್ಲ. ಹಾಗಾದರೆ ದೇವರು ಅವರಲ್ಲಿ ಪಾಪ ಮಾಡಿದಾಗ ಕರ್ತನ ಮುಂದೆ ಬರಲು ಭಯಪಟ್ಟು ತಮ್ಮ ಪಾಪದ ಹಿಂದೆ ಮರೆಯಾಗಿ ಅವರು ನಿಂತರು. ಅವರು ಮರೆಯಾದದ್ದು ಆ ಮರಕ್ಕೆ ಮಾತ್ರ ಅಲ್ಲ, ಪಾಪದ ಹಿಂದೆ ಅವರು ಬಚ್ಚಿಟ್ಟುಕೊಂಡರು. ಇವತ್ತು ದೇವರು ನೋಡ್ಬಿಡಬಾರ್ದು ನಮ್ಮನ್ನ, ಆ ಪಾಪದ ಹಿಂದೆ ತಮ್ಮನ್ನ ಮರೆ ಮಾಡಿಕೊಂಡರು. ಆದ್ದರಿಂದ ದೇವರು ನೀನು ಎಲ್ಲಿದ್ದೀಯಾ ಅಂತ ಕೇಳ್ತಾರೆ. ಆದಾಮನು ತನ್ನ ತಪ್ಪನ್ನ ಒಪ್ಪಿಕೊಳ್ಳುವಂತೆ ಆ ರೀತಿ ಅವರು ಕೇಳಿದರು. ಇವತ್ತು ಒಂದು ವೇಳೆ ನಾವು ತಪ್ಪನ್ನ ಮಾಡಿದರೆ ಪಾಪದ ಹಿಂದೆ ಮಾತ್ರ ಮರೆಯಾಗ್ಬಿಡ್ಬೇಡಿ. ಕರ್ತನ ಮುಂದೆ ಬರಬಾರದು, ಪಾಪದ ಹಿಂದೆ ಬಚ್ಚಿಟ್ಟುಕೊಳ್ಳೋಣ ಎಂಬುದಾಗಿ ಪಾಪದ ಹಿಂದೆ ಮರೆಯಾಗಿರಬೇಡಿರಿ. ಆ ದಿನ ಮುಗಿಯುವುದರೊಳಗೆ, ನಿಮಗೆ ಕೊಡಲ್ಪಟ್ಟಂತಹ ಸಂದರ್ಭ ಮುಗಿಯೋದ್ರೊಳಗೆ ನೀವು ಹೊರಗೆ ಬಂದು ಕರ್ತನ ದೃಷ್ಟಿ ಬೀಳುವ ಸ್ಥಳದಲ್ಲಿ ನಿಂತರೆ ನಿಮಗೆ ದೇವರು ಮತ್ತೆ ಒಂದು ಸಂದರ್ಭವನ್ನು ಕೊಡುವುದಕ್ಕೆ ಅವಕಾಶಗಳು ಉಂಟು. ಆ ದಿನದಲ್ಲಿ ಮಾತ್ರ ಆ ಸಮಯವನ್ನು ದಾಟಿ ಹೊರಗೆ ಹೋಗದೆ ಹಂಗೆ ಬಚ್ಚಿಟ್ಕೊಂಡಿದ್ದರೆ ಅವರ ಮೇಲೆ ಬರುವಂತಹ ದಂಡನೆ ಅಲ್ಲಿ ಇರುವುದಿಲ್ಲ. ಹಾಗಾದರೆ ದೇವರನ್ನ ನೋಡಿ, ತಿಂದ ದಿನದಲ್ಲಿ ಸತ್ತೇ ಸಾಯುವೆಂತ ಹೇಳಿದರೆ ಅದರ ಮುಂದೆ ಅವರನ್ನು ಕಾಪಾಡಲು ಬಯಸಿ ಅವರಿಗೆ ದೇವರಿಟ್ಟಂತಹ ದೊಡ್ಡ ಕರುವಿಕೆ ಉಂಟು ನೋಡಿ. ನೀನು ದೈವಭಕ್ತಿ ಇರುವ ಸಂತತಿಯನ್ನ ಹಡಿವಿ ಎನ್ನುವಂತಹ ಆ ಒಂದು ವಾಗ್ದಾನ ನೆರವೇರುವುದಕ್ಕೆ ದೇವರು ಅವರಿಗೆ ಕಳಕೊಂಡಂತಹ ಕರುವಿಕೆಯನ್ನ ಮತ್ತೆ ಕೊಟ್ಟರು. ಆದಾಮನು ಪಾಪ ಮಾಡಿದ ಅದೇ ದಿನದಲ್ಲಿ ದೇವರು ಒಂದು ಅವರನ್ನ ಕೊಂದಿರಬೇಕಾಗಿತ್ತು. ಅವರ ದೃಷ್ಟಿಯಲ್ಲಿ ಪಡೆದೇ ಇದ್ದರೆ ಅದೇ ನಡೀತಾ ಇತ್ತು. ಆದರೆ ಸತ್ಯವೇದ ಹೇಳುತ್ತೆ, ಆದಿಕಾಂಡ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಆದಾಮನು ಅದರ ನಂತರ 930 ವರ್ಷ ಜೀವಂತವಾಗಿದ್ದರಂತೆ. ಈ ದಿನದಲ್ಲಿ ಮಾತ್ರ ದೇವರ ದೃಷ್ಟಿಯಲ್ಲಿ ಪಡೆದೇ ಇದ್ದಿದ್ದರೆ ಈ 930 ವರ್ಷ ಹೋಯಿತು. ಅದು ಹೋಗುವುದು ಮಾತ್ರವಲ್ಲ, 930 ವರ್ಷದಲ್ಲಿಯೇ ಅವರು ಸಂತತಿಗಳನ್ನ ಪಡೆದರು. ಎಲ್ಲವೂ ದೈವಭಕ್ತಿ ಇರುವ ಸಂತತಿಯಾಗಿ ಪಡೆದ್ರ ಅಂತ ಹೇಳಕ್ಕಾಗ್ಲಿಲ್ಲ ಅಂದ್ರೂ ಕೂಡ ಅವರು ದೈವಭಕ್ತಿಯುಳ್ಳ ಸಂತತಿ ಸೇತನಂತವರು ಆದಾಮನ ಬಳಿಯಿಂದ ಹುಟ್ಟುವುದನ್ನು ನಾವು ನೋಡ್ತೀವಿ. ಅವರಿಗೆ ಮತ್ತೊಮ್ಮೆ ಕಳಕೊಂಡಂತಹ ಕರುವಿಕೆ ರೀಗೈನ್ ಮಾಡಲ್ಪಟ್ಟು ಮತ್ತೆ ಅವರಿಗೆ ಕೊಡಲ್ಪಟ್ಟಿತ್ತು. ಅವರಿಗೆ ಬರಬೇಕಾಗಿರುವಂತಹ ಮರಣ ತಪ್ಪಿಸಲ್ಪಟ್ಟಿತ್ತು. ಅವರು ಕಳಕೊಳ್ಳುವಂತಹ ಕರುವಿಕೆ ಮತ್ತೆ ಕೊಡಲ್ಪಟ್ಟಿತ್ತು. ಇದಕ್ಕೆಲ್ಲ ಕಾರಣ ಏನೆಂದರೆ, ಪಾಪದ ಹಿಂದೆ ಮರೆಯಾಗಿದ್ದವರು ಕರ್ತನ ದೃಷ್ಟಿ ಪಡುವ ಸ್ಥಳದಲ್ಲಿ ಬಂದು ನಿಂತರು. ಆದ್ದರಿಂದ ಮತ್ತೆ ಈ ಭೂಮಿ ಆದಾಮನ ಸಂತತಿಯಿಂದ ತುಂಬಲ್ಪಡುವ ಹಾಗೆ ಕರ್ತನು ಅವನ ಸಂತತಿಯನ್ನು ಆಶೀರ್ವದಿಸಿದರು. ಪಾಪದ ಹಿಂದೆ ಮರೆಯಾಗಿರುವವರಿಗೆ ಸಹಾಯ ಸಿಗಲೇ ಇಲ್ಲ. ಒಂದು ಪ್ರತ್ಯೇಕ ಸಮಯವನ್ನು ಇಟ್ಟಿರ್ತಾರೆ ಮನೆ ತಿರುಗುವುದಕ್ಕೆ. ಆದಾಮನಿಗೆ ಇಟ್ಟಂತಹ ದಿನ ಮುಗಿಯೋದ್ರೊಳಗೆ, ಆ ದಿನ ಮುಗಿದರೆ, ಆ ದಿನ ಮುಗಿದು ಹೋದರೆ ಅವನು ಕೊಟ್ಟಂಥ ಸಮಯ ಮುಗಿದೋಯಿತು. ದೇವರು ಹೇಳಿದಂತಹ ಮಾತು ಶಾಪ ನೆರವೇರುತ್ತದೆ. ಆ ದಿನದಲ್ಲಿ ಸಾಯುತ್ತಾನೆ. ಆ ದಿನ ಮುಗಿಯೋದ್ರೊಳಗೆ ದೇವರವನನ್ನು ಸಂಧಿಸಿಬಿಟ್ಟರು. ನಮ್ಮ ಜೀವನದಲ್ಲೂ ಒಂದು ವೇಳೆ ತಪ್ಪುಗಳು ಇದ್ದರೆ ಪಾಪದ ಹಿಂದೆ ಹೋಗಿ ಮರೆಯಾಗಬೇಡಿರಿ. ನಿಮಗೆ ದೇವರು ಇಟ್ಟಿರುವಂತಹ ಕೃಪೆಯ ಸಮಯ ಮುಗಿಯೋದ್ರೊಳಗೆ ಕರ್ತನ ದೃಷ್ಟಿ ಬೀಳುವಂಥ ಸ್ಥಳದಲ್ಲಿ ನಿಲ್ಲಿರಿ. ಕರ್ತನ ಬಳಿಯಲ್ಲಿ ಅದನ್ನು ಅರಿಕೆ ಮಾಡಿರಿ. ಆಗ ಕಳಕೊಂಡದ್ದನ್ನು ಮತ್ತೆ ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯತೆಗಳು ಇವೆ ಎನ್ನುವಂಥದ್ದೇ ಆದಾಮನ ಚರಿತ್ರೆ ನಮಗೆ ತೋರಿಸುವಂಥ ಒಂದು ಸತ್ಯ. ಸತ್ಯವೇದ ಜ್ಞಾನೋಕ್ತಿಗಳಲ್ಲಿ 25ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳುತ್ತದೆ, ತನ್ನ ಪಾಪವನ್ನು ಮರೆಮಾಡುವವನು ಬದುಕುವುದಿಲ್ಲ. ಒಂದು ವೇಳೆ ಆದಾಮನು ಪಾಪವನ್ನು ಮರೆಮಾಡಿದ್ದರೆ ಖಂಡಿತವಾಗಿ ಅವರು ಜೀವಿಸುವುದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವವನು ಕೃಪೆಯನ್ನು ಹೊಂದುವನು. ಹಾಗಾದರೆ ಒಂದು ವೇಳೆ ಕೆಡುಕಲ್ಲಿ, ಪಾಪದಲ್ಲಿ ಏನಾದರಲ್ಲೂ ಒಂದರಲ್ಲಿ ನಾವು ಒಳಗೆ ಸಿಗಾಕೊಂಡಿದ್ದೀವಿ ಅಂತ ಹೇಳಿದರೆ, ಪಾಪದ ಹಿಂದೆ ನಾವು ಮರೆಯಾಗಿದ್ದೀವಿ ಅಂದರೆ, ಆ ಪಾಪ ಕ್ರಿಯೆ ಮಾಡುವುದಕ್ಕೆ ಒಂದು ಪ್ರತ್ಯೇಕ ಕಾಲಘಟ್ಟ ಉಂಟು. ಅದಕ್ಕಿಂತ ಮುಂಚಿತವಾಗಿ ನೀವು ದೇವರ ದೃಷ್ಟಿಯಲ್ಲಿ ಬಂದು ಬೀಳಬೇಕು. ಆದಾಮನ ದೇವರು ಕರೆತಂದು ತನ್ನ ದೃಷ್ಟಿ ಬಿಡುವ ಸ್ಥಳದಲ್ಲಿ ನಿಲ್ಲಿಸಿ ಅವನನ್ನು ಪಾಪ ಅರಿಕೆ ಮಾಡುವಂತೆ ಮಾಡಿ ಅವನು ಒಪ್ಪಿಕೊಂಡದರ ನಿಮಿತ್ತ ಅವನಿಗೆ ಮತ್ತೆ ಒಂದು ಅವಕಾಶವನ್ನು ಕೊಟ್ಟರು. ಆ ದೊಡ್ಡ ದಂಡನೆಯಿಂದ ಒಂದು ದೊಡ್ಡ ಕ್ರಯವನ್ನು ಕೊಟ್ಟು 930 ವರ್ಷ ಜೀವಿಸುವ ಹಾಗೆ, ಅವನಿಗೆ ಕೊಟ್ಟ ಕರುವಿಕೆಯ ಪ್ರಕಾರ ಅವನು ದೊಡ್ಡ ಸಂತತಿಯನ್ನು ಪಡೆಯುವ ಹಾಗೆ ದೇವರು ಅವನಿಗೆ ಮತ್ತೆ ಕೃಪೆಯನ್ನು ಕೊಟ್ಟರು. ಯೇಸುವಿನ ದೃಷ್ಟಿ ಬೀಳುವ ಸ್ಥಳದಲ್ಲಿ ನಿಂತ ಪೇತ್ರನ ಬಗ್ಗೆ ಸತ್ಯವೇದ ಹೇಳುತ್ತದೆ. ಪೇತ್ರ ನಿಮಗೆ ಗೊತ್ತು, ಕರ್ತನ ದೃಷ್ಟಿಯಲ್ಲಿ ಅವರು ನಿಂತರು. ಯಾವಾಗ ಗೊತ್ತಾ? ಕರ್ತನ ನಿರಾಕರಿಸಿದ ನಂತರ ದೇವರೊಂದಿಗೆ ಅವರು ಸೇವೆಯನ್ನು ಮಾಡಿದರು, ಸಮುದ್ರದ ಮೇಲೆ ನಡೆದರು, ಅವರ ಪಕ್ಕಬಲವಾಗಿ ನಿಂತರು. ಆ ತಂಡದಲ್ಲಿ ಸ್ವಲ್ಪ ವಯಸ್ಸಾದ ಒಬ್ಬರು, ಹಾಗಾಗಿ ಒಳ್ಳೆ ಮರ್ಯಾದೆಯಿಂದ ಎಲ್ಲರೊಂದಿಗೆ ದೇವರ ಸೇವೆಯನ್ನು ಮಾಡಿದರು. ಅಲ್ಲಿಯವರೆಗೂ ಸರಿನೇ.
ದೇವರು ತಾನು ಈ ದಿನದಲ್ಲಿ ತೋರಿಸಲ್ಪಡುತ್ತೇನೆ ಎಂಬುದಾಗಿ ತಿಳಿದಾಗ ಪೇತ್ರನು ಮುಂದೆ ಬಂದು ಹೇಳಿದರು, ಯಾರು ನಿಮ್ಮನ್ನು ನಿರಾಕರಿಸಿದರೂ ಸರಿ, ನಾನು ಮಾತ್ರ ನಿಮ್ಮನ್ನು ಬಿಟ್ಟು ಅಗಲುವುದಿಲ್ಲ, ಸತ್ತರೂ ನಿಮ್ಮೊಂದಿಗೆ ಸಾಯುತ್ತೇನೆ ಅಂತೇಳಿ ಕರ್ತನು ಅವನನ್ನು ಹಿಂತಿರುಗಿ ನೋಡಿ ನಕ್ಕಿದರು. ಅವರಿಗೆ ಗೊತ್ತು ಈ ರಾತ್ರಿ ಏನು ನಡೆಯುತ್ತೆ ಅಂತ ಗೊತ್ತು. ಪೇತ್ರನೇ, ನೀನು ಕೋಳಿ ಕೂಗುವ ಮುನ್ನ ನನ್ನನ್ನು 3 ಬಾರಿ ನಿರಾಕರಿಸ್ತೀಯ ಅಂತ ಹೇಳಿದ್ರು. ಆಗ ಕೂಡ ಪೇತ್ರನಿಗೆ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಮನಸ್ಸಿಲ್ಲ. ನಾನು ಪ್ರಾಣ ಹೋದ್ರೂ ನಿಮ್ಮನ್ನು ನಿರಾಕರಿಸುವುದಿಲ್ಲ, ಪಕ್ಕದಲ್ಲಿದ್ದು ನಿಮ್ಮ ಅದ್ಭುತವನ್ನು ನೋಡಿದ್ದೇನೆ, ವಾಕ್ಯವನ್ನು ಕೇಳಿದ್ದೇನೆ ಎಂಬುದಾಗಿ ಹೇಳಿ ತನ್ನ ಮನದಲ್ಲಿ ತಾವಾಗ ಅಂದುಕೊಂಡರು. ಆದರೆ ನಡೆದದ್ದು ಏನು ಅಂತ ನೋಡುವುದಾದರೆ, ಅವರು ಯೇಸುವನ್ನ ಆ ರಾತ್ರಿಯಲ್ಲಿ ಅವರು ಸೆರೆ ಹಿಡಿಯುತ್ತಾರೆ. ಸೆರೆ ಹಿಡಿದು ಕಾವಲಾಳಿಗಳು ಅವರನ್ನು ಎಳ್ಕೊಂಡು ಹೋಗ್ತಾರೆ. ಯೇಸುವಿನೊಂದಿಗೆ ಇದ್ದಂತಹ 12 ಶಿಷ್ಯರು ಕೂಡ ಚದುರಿ ಓಡಿ ಹೋದರು. ಅದರಲ್ಲಿ ಒಬ್ಬರು ವಸ್ತ್ರ ಮಾತ್ರವಲ್ಲದೆ ಅದರ ಮೇಲೆ ಒಂದು ಬಟ್ಟೆಯನ್ನ ಅವರು ಹಾಕೊಂಡಿದ್ರು. ಅವರು ಮರೆಮಾಡಿ ಓಡಿದ್ರು. ಅವರು ಓಡಬೇಕಾದರೆ ವೀರರು ಅವರನ್ನ ಹಿಡಿಯುವಾಗ ಆ ಒಂದು ಬಟ್ಟೆಯನ್ನು ಬಿಟ್ಟು ಬೆತ್ತಲೆಯಾಗಿ ಓಡಿ ಹೋದರಂತೆ. ಅಷ್ಟರ ಮಟ್ಟಿಗೆ ಭಯದಿಂದ ಅವರು ಓಡಿ ಹೋದರು. ಪೇತ್ರನ ಬಚ್ಚಿಟ್ಟುಕೊಂಡರು. ಯೇಸುವನ್ನ ಹಿಡಿದು ಪ್ರತ್ಯೇಕವಾಗಿ ಎಳ್ಕೊಂಡೋಗ್ತಾರೆ. ಪೇತ್ರನು ಮರೆಯಾಗಿ ಮರಗಳ ಹಿಂದೆ ದೂರದಲ್ಲಿ ಅವರನ್ನು ಹಿಂಬಾಲಿಸುತ್ತಾ ಬಂದರು. ಉಳಿದವರು ಕಳೆದೋದರಲ್ಲಿ ದೂರದಲ್ಲಿ ಹಿಂಬಾಲಿಸುತ್ತಲೇ ಬಂದರು. ಇವರು ಅವರನ್ನು ಅರಮನೆಗೆ ಎಳ್ಕೊಂಡೋಗ್ತಾರೆ. ಅನಂತರ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅವರಿಗೆ. ಏನು ನಡೆಯುತ್ತೆ ಅಂತ ನೋಡೋಣ, ಒಂದು ವೇಳೆ ಅವರಿಗೆ ಹೇಗಾದರೂ ಒಂದು ಬಿಡುಗಡೆ ಸಿಗುತ್ತಾ, ಬೇರೆ ಏನಾದರೂ ದಂಡನೆ ಕೊಡ್ತಾರಾ ನೋಡೋಣ ಎಂಬುದಾಗಿ ಅರಿತುಕೊಳ್ಳುವುದಕ್ಕೋಸ್ಕರವಾಗಿ ಅದೇ ಸಂದರ್ಭದಲ್ಲಿ ಇವರ ಕಣ್ಗಳಲ್ಲೂ ಬೀಳಬಾರದು, ಅದಕ್ಕಾಗಿ ಮರೆಯಾಗಿ ದೂರದಿಂದ ದೇವರನ್ನ ಹಿಂಬಾಲಿಸುತ್ತಾ ಬಂದರು. ಯಾರಾದರೂ ನೋಡಿದ್ರೆ ತಪ್ಪಾಗುತ್ತೋ ಎಂಬುದಾಗಿ ಇವತ್ತು ಕೂಡ ದೂರದಲ್ಲಿ ದೇವರನ್ನ ಹಿಂಬಾಲಿಸುವವರು ಇದ್ದಾರೆ. ಹೊರಗೆ ತೋರಿಸಿಕೊಳ್ಳುವುದೇ ಇಲ್ಲ. ಮರೆಯಾಗಿ ಮತ್ತೊಬ್ಬರ ದೃಷ್ಟಿಯಲ್ಲಿ ನಾವು ಕಂಡು ಬಂದರೆ ನಾವು ಕ್ರೈಸ್ತನವರು, ಕ್ರಿಸ್ತನನ್ನು ಹಿಂಬಾಲಿಸುವವರು ಎಂಬುದಾಗಿ ಗೊತ್ತಾದರೆ ನನಗೆ ಬಹಳ ಸಮಸ್ಯೆ ಬರುತ್ತೆ ಅಂತೇಳಿ ಮರೆಯಾಗಿ ದೇವರನ್ನ ಹಿಂಬಾಲಿಸುವವರು ಇದ್ದಾರೆ. ಪೇತ್ರನು ಅದಕ್ಕೊಂದು ಉದಾಹರಣೆಯಾಗಿದ್ದಾರೆ. ಅವರೇ ಒಂದು ಮುಮ್ಮಾದರಿ ಅಂತ ಹೇಳ್ಬೋದು. ಅವರ ಹಿಂದೆನೂ ಹೋಗಬೇಕು, ಆದರೆ ಯಾರ ಕಣ್ಣಿಗೂ ಕಾಣಿಸಬಾರದು. ಹಾಗಾದರೆ ದೂರದಲ್ಲಿ ಹಿಂಬಾಲಿಸಿದರು. ಅರಮನೆಯ ಬಾಗಿಲಲ್ಲಿ ಹೋಗಿ ಕುಳಿತರು. ಕುಳಿತಿರಬೇಕಾದ್ರೆ ಆ ಸ್ಥಳದಲ್ಲಿ ಬೆಂಕಿ ಕಾಯಿಸ್ತಾ ಇದ್ರು. ಅದು ಚಳಿಗಾಲವಾಗಿದ್ದರಿಂದ ಅಲ್ಲವರು ಬೆಂಕಿಯನ್ನು ಹಾಕಿ ಚಳಿ ಕಾಯಿಸ್ತಾ ಇದ್ರು. ಒಂದು ಗ್ರೂಪ್ ಕುಳಿತಿದ್ದಾರೆ ಅರಮನೆಯ ಮುಂದೆ. ಅಲ್ಲಿ ಇವರು ಅಲ್ಲಿ ಹೋಗಿ ಅವರೊಂದಿಗೆ ಕೂಡ ಕೂತ್ಕೊಂಡ್ರು. ಕುಳಿತು ಚಳಿ ಕಾಯಿಸುತ್ತಿರಬೇಕಾದರೆ ಒಂದು ಕಣ್ಣು ಒಳಗೆ ನಡೀತಾ ಇದೆ. ವಿಚಾರಣೆ ಸಂಘದಲ್ಲಿ ಅವರು ಎಳ್ಕೊಂಡು ಹೋಗುವಂಥದ್ದನ್ನು ವಿಚಾರಿಸಲ್ಪಡುವುದು ಎಲ್ಲವರಿಗೂ ಗೊತ್ತಾಗ್ತಾ ಇದೆ. ಈಗ ಅವರು ಏನು ಮಾಡಿದ್ರು, ಅವರು ಮಾತಾಡೋದು ಕೇಳಿಸ್ಬೇಕು, ಅಲ್ಲಿ ನಡೆಯುವುದನ್ನು ನಾವು ನೋಡಬೇಕೆಂಬುದಾಗಿ ಹೇಳಿಯೇ ತನ್ನ ದೃಷ್ಟಿ ಬೀಳುವಂತಷ್ಟು ದೂರದಲ್ಲಿ ಈ ಚಳಿ ಕಾಯಿಸುವ ಸ್ಥಳದಲ್ಲಿ ಕೂತಿದ್ದಾರೆ. ಇಲ್ಲಿಂದ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅಷ್ಟು ಮಾತ್ರವಲ್ಲ, ಯೇಸು ನೋಡಿದರು ಪೇತ್ರನು ಕುಳಿತಿರುವುದು ಕಾಣಿಸ್ತಿದೆ ಅವರಿಗೆ ಅಷ್ಟು ದೂರದಲ್ಲಿ. ಹಾಗಾದರೆ ಅಲ್ಲಿ ಕುಳಿತಿರುವಾಗ ಕಟ್ಟಿಗೆ ಅದನ್ನು ತಂದು ಹಾಕುದಂತಹ ಒಂದು ಸ್ತ್ರೀಯಾದವಳು ಪೇತ್ರನನ್ನು ನೋಡಿ ಗುರುತನ್ನು ಹಿಡಿದ್ಲವಳು. ಅವ್ರು ಕೇಳಿದರು, ನೀನು ಕೂಡ ಯೇಸುವಿನೊಂದಿಗೆ ಇದ್ದವರಲ್ಲಿ ಒಬ್ಬನಲ್ಲವೋ? ನಿನ್ನನ್ನು ಅಲ್ಲಿ ನಾನು ನೋಡಿದ್ದೇನೆ ಅಯ್ಯ ಎಂಬುದಾಗಿ ಕೇಳಿದರು. ಇಲ್ಲ, ಅದು ಬೇರೆ ಯಾರನ್ನಾದ್ರೂ ನೋಡಿರ್ತೀರಾ, ಇವರು ಯಾರಂತಲೇ ಗೊತ್ತಿಲ್ವಲ್ಲ ನನಗೆ. ನಾನು ಸುಮ್ಮನೆ ಚಳಿ ಕಾಯಿಸುವ ಸ್ಥಳದಲ್ಲಿ ಒಂದು ಗುಂಪಲ್ಲಿ ಬಂದು ಕೂತಿದ್ದೇನೆ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಎಂಬುದಾಗಿ ಸಂಬಂಧ ಇಲ್ಲ ಅಂತ ಹೇಳಿದರು. ಆ ಸ್ತ್ರೀ ಇರ್ಬೋದೇನೋ, ಏಕೆಂದರೆ ಯಹೂದ್ಯರನ್ನು ನೋಡುವುದಾದರೆ ಹೆಚ್ಚು ಕಡಿಮೆ ಒಂದೇ ಥರ ದಾಡಿಯನ್ನಿಟ್ಟು ಒಂದೇ ಥರನೇ ಕಾಣಿಸ್ತಾ ಇರ್ತಾರೆ. ಒಂದು ವೇಳೆ ಇರ್ಬೋದು ಅಂತ ಸಂಶಯದಿಂದ ಹೊಟ್ಟೋದ್ರು. ಅದಾದ ನಂತರ ಮತ್ತೆ ಅಲ್ಲಿ ಬಂದು ಇಲ್ಲ ನೀನು ಅವರೊಂದಿಗೆ ಇದ್ದವನೇ ಎಂಬುದಾಗಿ ಹೇಳಿ ವಿಚಾರಿಸ್ತಾರೆ. ಆಗ ಮತ್ತೆ ಇಲ್ಲ ಎಂಬುದಾಗಿ ನಿರಾಕರಿಸುತ್ತಾರೆ. 3ನೇ ಬಾರಿ ಅದೇ ರೀತಿ ಕೇಳಿದಾಗ ಅವರು ಶಪಿಸುವುದಕ್ಕೂ ಸತ್ಯ ಮಾಡುವುದಕ್ಕೂ ಯೇಸುವನ್ನು ಶಪಿಸುವುದಕ್ಕೂ ಅವ್ರು ಯಾರಂತಾನೆ ಗೊತ್ತಿಲ್ಲ, ಹಂಗ ಏನು ಹೇಳಿದ್ರು ಅಂತ ಗೊತ್ತಿಲ್ಲ. ಅಲ್ಲಿ ಶಪಿಸಿದರು, ಅವರನ್ನು ಶಪಿಸು ಸತ್ಯ ಮಾಡಿದ್ರು, ಸತ್ಯವಾಗಿ ಗೊತ್ತಿಲ್ಲ ಎಂಬುದಾಗಿ ಹೇಳಿದರು. ದೇವರು ಹೇಳಿದಂತಹ ಮಾತಿನ ಪ್ರಕಾರ ಕೋಳಿ 3ನೇ ಬಾರಿ ಕೂಗಿತ್ತು. ಈಗ ನೋಡಿ, ಕೋಳಿ 3 ಬಾರಿ ಕೂಗಿದ್ದು ಅಷ್ಟು ದೊಡ್ಡ ಜನಗಳ ನಡುವೆ ಆ ಕೋಳಿಯ ಶಬ್ದ ಹೆಂಗಿವ ಕಿವಿ ಕೇಳಿಸ್ತು? ಆ ಕೋಳಿಯ ಶಬ್ದ ಮಾತ್ರ ಅವರನ್ನ ಭಾವುಕರಾಗಿಸ್ತಿಲ್ಲ. ಏಕೆಂದರೆ ಬೆಳಗ್ಗೆ ಕೋಳಿ ಕೂಗುವಂಥದ್ದು ಅದು ಸಾಮಾನ್ಯವಾದದ್ದೇ. ಅಲ್ಲಿ ಕೋಳಿ ಕೂಗಬೇಕಾದ್ರೆ ದೇವರು ಒಳಗಿದ್ದಾರೆ ನೋಡಿ. ಅವರು ತಲೆ ಎತ್ತಿ ಪೇತ್ರನನ್ನ ನೋಡಿದ್ರು. ಆ ಒಂದು ದೃಷ್ಟಿ ಪಟ್ಟ ಕೂಡಲೇ, ಕೋಳಿಯ ಶಬ್ದ ಕಿವಿಗೆ ಕೇಳಿದ ಕೂಡಲೇ ಅವರಿಗೆ ಅಯ್ಯೋ ನಾವು ತಪ್ಪು ಮಾಡಿಬಿಟ್ವಲ್ಲ ಎನ್ನುವ ಪಾಪದ ಒಂದು ಭಾವನೆ ಉಂಟಾಗಿ ಅವರು ಕ್ಷಮಾಪಣೆಯನ್ನು ಹೊಂದುವ ಹಾಗೆ ಪಶ್ಚಾತ್ತಾಪಪಟ್ಟು ಹತ್ತರು. ಸತ್ಯವೇದದ ಭಾಗವನ್ನು ಒತ್ತಿ ನೋಡಿ,
ಲೂಕನ ಸುವಾರ್ತೆ 22ನೆಯ ಅಧ್ಯಾಯ 54ರಿಂದ ಬರುವಂಥದ್ದಾಗಿದೆ. ಅವರು ಅವರನ್ನು ಹಿಡಿದ ನಂತರ ಪ್ರಧಾನ ಯಾಜಕನ ಮನೆಯಲ್ಲಿ ತೆಗೆದುಕೊಂಡು ಹೋದರು. ಪೇತ್ರನು ದೂರದಿಂದ ಹಿಂದೆ ಹೋಗುತ್ತಿದ್ದ. ದೂರದಿಂದ ಹಿಂದೆ ಹೋಗ್ತಾ ಇದ್ದ. ಯಾಜಕನ ಒಂದು ಮನೆ, ದೊಡ್ಡ ಅರಮನೆ ಅಂತ ಇದೆ. ಅವರು ಅಂಗಳದ ನಡುವೆ ಬೆಂಕಿಯನ್ನು ಹಾಕಿ ಅದರ ಸುತ್ತಲೂ ಕೂತಿರುವಾಗ ನಡುವೆ ಪೇತ್ರನು ಕೂತುಕೊಂಡಿದ್ದನು. ಅವನು ಬೆಳಕಿಗೆ ಮುಖವಾಗಿ ಕೂತಿರುವಾಗ ಒಬ್ಬ ದಾಸಿಯು ಅವನನ್ನು ಕಂಡು ಅವನನ್ನು ದೃಷ್ಟಿಸಿ ನೋಡಿ, ಇವನು ಸಹ ಅವನ ಸಂಗಡ ಇದ್ದವನು ಅಂದಳು. ಆದರೆ ಅವನು, ನಾನು ಅವನನ್ನು ಅರಿಯೇನಮ್ಮ ಎಂದು ಹೇಳಿದನು. ತುಸು ಹೊತ್ತಿನ ಮೇಲೆ ಒಬ್ಬನು ಅವನನ್ನು ಕಂಡು, ನೀನು ಸಹ ಅವರಲ್ಲಿ ಒಬ್ಬನು ಅನ್ನಲು ಪೇತ್ರನು, ಅಲ್ಲಪ್ಪ ಅಂದನು. ಹೆಚ್ಚು ಕಡಿಮೆ 1 ಗಂಟೆ ಹೊತ್ತಿನ ಮೇಲೆ ಇನ್ನೊಬ್ಬನು, ನಿಶ್ಚಯವಾಗಿ ಇವನು ಸಹ ಅವನ ಸಂಗಡ ಇದ್ದವನು, ಇವನು ಗಲಿಲಾಯದವನಷ್ಟೇ ಎಂದು ದೃಢವಾಗಿ ಹೇಳಿದನಷ್ಟೇ. ಆದರೆ ಪೇತ್ರನು, ನೀನು ಹೇಳುವುದೇನೋ ನಾನರಿಯೇನಪ್ಪ ಅಂದನು. ಅವನು ಈ ಮಾತನ್ನು ಆಡುತ್ತಿರುವಾಗಲೇ ಕೋಳಿ ಕೂಗಿತು. ಸ್ವಾಮಿಯು ಹಿಂದಿರುಗಿಕೊಂಡು ಪೇತ್ರನ ದೃಷ್ಟಿಸಿ ನೋಡಿದನು. ಒಂದೇ ಒಂದು ದೃಷ್ಟಿ ಮಾತ್ರವೇ. ಆ ಶಬ್ದ ಕೇಳ್ತಾ ಇದೆ, ಇಲ್ಲಂದ್ರೆ ಶಬ್ದವನ್ನು ಗಮನಿಸ್ತಾ ಇರಲಿಲ್ಲ. ಆ ದೃಷ್ಟಿಯನ್ನು ನೋಡಿದ ಕೂಡಲೇ ಅರ್ಥ ಆಯಿತು, ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ, ಎಷ್ಟು ದೊಡ್ಡ ಒಂದು ಅಪರಾಧವನ್ನು ಮಾಡಿದ್ದೇವೆ. ತಕ್ಷಣ ನೋಡಿದರು, ಕೋಳಿ ಕೂಗುತ್ತಿರುವಾಗಲೇ ನೀನು 3 ಬಾರಿ ನಿರಾಕರಿಸುತ್ತೀಯಾ ಎಂಬುದಾಗಿ ದೇವರು ತನ್ನ ವಿಷಯದಲ್ಲಿ ಹೇಳಿದಂತಹ ಮಾತನ್ನ ಪೇತ್ರನು ನೆನೆಸಿ, ಆಗಲೇ ದೇವರು ಹೇಳಿದ್ದು ಅವನ ನೆನಪಿಗೆ ಬಂದಿತ್ತು. ಕರ್ತನ ದೃಷ್ಟಿ ನಿಮ್ಮ ಮೇಲೆ ಬೀಳುವಾಗ ಕರ್ತನು ನಿಮಗೆ ನೆನಪಿಗೆ ಬರುತ್ತದೆ. ನೀವು ಮರೆತು ಹೋದದ್ದೆಲ್ಲ ನೆನಪಿಗೆ ಬರುತ್ತದೆ. ಅದನ್ನು ನೆನಪಿಸಿಕೊಂಡು ಕೋಳಿಯ ಕೂಗು, ಕರ್ತನ ತಿರುಗಿ ನೋಡ್ತಾರೆ, ಅರ್ಥ ಆಗ್ತಿದೆ ಅವರಿಗೆ. ಅವರು ಹೇಳಿದ್ದು ನಡೆಯುತ್ತಲ್ಲ ಎಂಬುದಾಗಿ ನೆನಪಿಸಿಕೊಂಡು ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಅತ್ತನು. ನೀವು ತಪ್ಪೇ ಮಾಡಿದರು, ಅವರನ್ನು ಬಿಟ್ಟು ದೂರವಾಗಿ ಹೋಗಿದ್ದರು. ಒಂದು ನೆನಪಲ್ಲಿಟ್ಕೊಳ್ಳಿ, ಅವರ ದೃಷ್ಟಿ ಬೀಳುವ ಸ್ಥಳದಲ್ಲೇ ಇರಬೇಕು. ಆ ದೃಷ್ಟಿ ನಿಮ್ಮನ್ನ ಮತ್ತೆ ಪರಾಮರಿಸಿ ಕಾಪಾಡುತ್ತದೆ. ಅವರು ದೂರ ಹೋಗಿದ್ದು ಸತ್ಯವೇ, ದೂರದಲ್ಲಿ ನಡೆದದ್ದು ಸತ್ಯವೇ, ದೂರವಾಗಿ ಅವರು ಓದದ್ದು ಕೂಡ ಸತ್ಯವೇ, ಅವರನ್ನು ಅರಿಯನು ಎಂಬುದಾಗಿ ಶಪಿಸಿದ್ದು ಸತ್ಯ ಮಾಡಿದ್ದು ಸತ್ಯವೇ. ಆದರೆ ಅವರು ಕಾಪಾಡಲ್ಪಟ್ಟಿದ್ದಕ್ಕೆ ಕಾರಣ ಏನು ಗೊತ್ತಾ? ದೇವರ ದೃಷ್ಟಿ ಬೀಳುವ ಸ್ಥಳದಲ್ಲಿ ನಿಂತದ್ದು. ಇದೇ ಪೇತ್ರನ ದೃಷ್ಟಿ ಬೀಳದಿರುವಂಥ ಸ್ಥಳದಲ್ಲಿ ಇದ್ದಿದ್ದರೆ ಕೋಳಿ ಕೂಗುವಂಥ ಶಬ್ದ ಕೂಡ ಅವರಿಗೆ ಕೇಳಿಸ್ತಾ ಇದ್ದಿದ್ದಿಲ್ಲ. ಕೋಳಿ ಅವ್ರ ನಡುವೆ ಬಂದು ನಿಂತು ಕೂಗ್ತಾ ಅಲ್ಲಿ. ಮುಂಜಾನೆ ವೇಳೆಯಲ್ಲಿ ಎಲ್ಲೋ ದೂರದಲ್ಲಿ ಕೂಗುತ್ತೆ ಆ ಒಂದು ಶಬ್ದ. ಆ ಶಬ್ದವೆಲ್ಲ ಅವರನ್ನ ಆ ರೀತಿ ಪ್ರೇರೇಪಿಸರಲ್ಲ. ಅವರು ಮಾಡಿದ ಕಾರ್ಯ ಮರೆಯಾಗಿದ್ದು ಕೂಡ ನೋಡಲಿಲ್ಲ. ಅವರ ಕಣ್ ದೃಷ್ಟಿಯಲ್ಲೇ ಇದ್ದರು. ಅವರು ದೂರ ಹೋದಾಗ ಕೂಡ, ಶಪಿಸಿ ಸತ್ಯವನ್ನು ಮಾಡಿದಾಗಲೂ ಕೂಡ, ಪಾಪದಲ್ಲೇ ಹಿಂಜಾರಿ ಬಿದ್ದೋದಂತಹ ಅಂಥ ಪರಿಸ್ಥಿತಿಯಲ್ಲಿ ಕೂಡ ಆ ದೃಷ್ಟಿ ಅವರನ್ನು ಮತ್ತೆ ಕಾಪಾಡಿಬಿಟ್ಟಿತು. ಕರ್ತನ ದೃಷ್ಟಿ ಬೀಳದಿರುವ ಸ್ಥಳದಲ್ಲಿ ಓಡಿ ಹೋದಂತಹ ಯೂದಾಸನು ಮತ್ತೆ ತನ್ನ ಜೀವನದಲ್ಲಿ ಕರುವಿಕೆಯನ್ನು ಹೊಂದಿಕೊಳ್ಳಲಾಗಲೇ ಇಲ್ಲ. ಯೂದಾಸನು ಮಾಡಿದ ತಪ್ಪು, ಪೇತ್ರನು ಮಾಡಿದ ತಪ್ಪು ಹೆಚ್ಚು ಕಡಿಮೆ ಒಂದೇ ಥರ ತಪ್ಪೆ. ಇವರು ನಿರಾಕರಿಸಿ ಸತ್ಯವನ್ನೇ ಮಾಡಿಬಿಟ್ರಲ್ಲ, ಒಂದೇ ತಪ್ಪೆ ಅಲ್ಲಿ. ಆದರೆ ಪೇತ್ರನು ದೇವರ ದೃಷ್ಟಿ ಬೀಳುವ ಸ್ಥಳದಲ್ಲಿದ್ದ. ಯೂದಾಸನು ದೂರದಲ್ಲಿ ಹೋಗಿ, ಯಾಜಕನ ಬಳಿಯಲ್ಲಿ ಹೋಗಿ, ಕರ್ತನ ದೃಷ್ಟಿ ಬೀಳದಿರುವ ಸ್ಥಳದಲ್ಲಿ ಹೋಗಿ ತನ್ನ ಪಾಪವನ್ನು ಅರಿಕೆ ಮಾಡಿದ. ಅಯ್ಯೋ, ದೋಷವಿಲ್ಲದ ರಕ್ತವನ್ನು ತೋರಿಸಿಕೊಟ್ಟೇನಲ್ಲ, ಇವರಲ್ಲಿ ಮನಕಲಿಕೆ ಹತ್ತರು, ಇವರು ಕ್ಷಮಿಸಲ್ಪಟ್ಟರು, ಅವರು ಸತ್ತೇ ಹೋದರು. ಕರ್ತನ ದೃಷ್ಟಿ ಬಹಳ ಪ್ರಾಮುಖ್ಯ. ಕರ್ತನ ದೃಷ್ಟಿ ಬೀಳುವಂತಹ ಸ್ಥಳದಲ್ಲಿ ನೀವು ಇರುವುದು ಬಹಳ ಮುಖ್ಯ. ಒಂದು ವೇಳೆ ನೀವು ಆತ್ಮದಲ್ಲಿ ಸೋತೋದರೂ ಕೂಡ, ಕರ್ತನನ್ನು ಪರಿಪೂರ್ಣವಾಗಿ ಹಿಂಬಾಲಿಸಕ್ಕಾಗಲಿಲ್ಲ ಅಂದರೂ ಕೂಡ, ಅವರ ದೃಷ್ಟಿಯಲ್ಲೇ ನೀವು ಯಾವಾಗಲೂ ಇರಬೇಕು. ಕರ್ತನ ದೃಷ್ಟಿ ನಿಮ್ಮ ಮೇಲೆ ಬಿದ್ದ ಕೂಡಲೇ ಅದು ನಿಮ್ಮಲ್ಲಿ ಒಂದು ಮಾನಸಾಂತರವನ್ನು ತರುತ್ತದೆ, ಮತ್ತೆ ನಿಮ್ಮಲ್ಲಿ ಆ ಕರುವಿಕೆಯನ್ನು ನವೀಕರಿಸುತ್ತದೆ. ಆಗ ಪೇತ್ರನು ಆ ಸಂಭವ ಮಾತ್ರ ನಡೆಯದೇ ಇದ್ದರೆ ತನ್ನ ಕರುವಿಕೆಯನ್ನು ಪರಿಪೂರ್ಣವಾಗಿ ಅವರು ಕಳ್ಕೊಂಡಿದ್ದರು. ಅವರ ಸ್ಥಳದಲ್ಲಿ ಮನ ತಿರುಗಿ ತನ್ನ ಪಾಪವನ್ನು ಅರಿಕೆ ಮಾಡಿ ದೇವರ ಬಳಿಯಲ್ಲಿ ಪಾಪ ಕ್ಷಮಾಪಣೆಯನ್ನು ಹೊಂದಿದಾಗ ಅವರು ಮನ ಕಷ್ಟಪಟ್ಟು ಅತ್ತು ತನ್ನ ಪಾಪವನ್ನು ಒಪ್ಪಿಸಿಕೊಟ್ಟಾಗ ಮತ್ತೆ ತಮ್ಮ ಕರುವಿಕೆಯನ್ನು ಅವರು ಹೊಂದಿಕೊಂಡರು. ಯೋಹನನ ಸುವಾರ್ತೆ 21ನೇ ಅಧ್ಯಾಯ 15, 16, 17ನೇ ವಾಕ್ಯವು ಹೇಳುತ್ತದೆ, ಅವರು ಊಟ ಮಾಡಿದ ಮೇಲೆ ಯೇಸು ಸತ್ತು ಪುನರುತ್ಥಾನವಾದ ನಂತರ ಯೇಸು ಸೀಮೋನ ಪೇತ್ರನನ್ನು ನೋಡಿ, ಯೋಹನನ ಮಗನಾದ ಸೀಮೋನನೇ,
ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಅಂತ ಕೇಳಿದ್ರು. ಅವರೆಲ್ಲ ಕುಳಿತು ಯೇಸು ಪುನರುತ್ಥಾನದ ಶರೀರದಲ್ಲಿದ್ದು ಮಾತಾಡಬೇಕಾದ್ರೆ ನೋಡ್ರಿ, ಇಷ್ಟೊಂದು ತಪ್ಪು ಮಾಡಿದವನು, ಪಾಪ ಮಾಡಿದವನು, ನಾನು ಅರಿಯೇನು ಎಂಬುದಾಗಿ ಹೇಳಿ ನಿರಾಕರಿಸಿದವನು, ಶಪಿಸಿದವನು, ಸತ್ಯ ಮಾಡಿದವನು, ಆದರೆ ಮನ ಕಸಿದು ಅತ್ತು ಆ ದೃಷ್ಟಿಯಲ್ಲಿ ಸೌಖ್ಯವನ್ನು ಹೊಂದಿದಾಗ ಮತ್ತೆ ಅವನ ಕಳಕೊಂಡಂತಹ ಕರುವಿಕೆಯನ್ನು ಮತ್ತೆ ಕೊಡ್ತಾರೆ. ಕರೆದು ಹೇಳ್ತಾರೆ, ನನ್ನನ್ನು ಪ್ರೀತಿ ಮಾಡ್ತೀಯ ಅಂತ ಕೇಳ್ತಾ ಇದ್ದಾರೆ. ಅದಕ್ಕಾತನು, ಹೌದು ದೇವರೇ, ನಿಮ್ಮನ್ನ ಪ್ರೀತಿಸುತ್ತೇನೆಂಬುದಾಗಿ ನಿಮಗೆ ಗೊತ್ತಲ್ವಾ ಅಂತ ಕೇಳ್ತಾನೆ. ಆಗ ಅವರು ನನ್ನ ಕುರಿಮರಿಗಳನ್ನು ಮೇಯಿಸು ಅಂತ ಹೇಳ್ತಾರೆ. ಎರಡನೇ ಬಾರಿ ಆತನು ತಿರುಗಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು, ಅದಕ್ಕವನು, ಹೌದು ಸ್ವಾಮಿ, ನಿಮ್ಮ ಮೇಲೆ ಮಮತೆ ಇಟ್ಟಿದ್ದೇನೆ ಎನ್ನುವುದನ್ನು ನೀವೇ ಬಲ್ಲೆ ಅಂತ ಹೇಳ್ತಾರೆ. ನನ್ನ ಕುರಿಗಳನ್ನು ಮೇಯಿಸು ಅಂತ ಹೇಳ್ತಾರೆ. ಕಳಕೊಂಡಂತಹ ಕರುವಿಕೆ, ಕಳಕೊಂಡಂತಹ ದರ್ಶನ, ಕಳಕೊಂಡಂತಹ ಕಾರ್ಯಗಳು ಎಲ್ಲವನ್ನು ಆ ಒಂದು ಮನತಿರುಗುವಿಕೆಯಲ್ಲಿ ಪೇತ್ರನ ಹೊಂದಿಕೊಂಡ. ಆ ಮನತಿರುಗುವಿಕೆ ಬರುವುದಕ್ಕೆ ಕಾರಣ ಕರ್ತನ ದೃಷ್ಟಿ. ಹಾಗಾದರೆ ನೀವು ದೇವರ ದೃಷ್ಟಿ ಬೀಳುವ ಸ್ಥಳವನ್ನು ಮಾತ್ರ ನೀವು ಮಿಸ್ ಮಾಡಬೇಡಿ. ಪಾಪಕ್ಕೆ ಹಿಂದೆ ಮರೆ ಮಾಡಿಕೊಳ್ಳಬೇಡಿ. ಪಾಪ ದೇವರ ಮುಖವನ್ನು ಮರೆ ಮಾಡುತ್ತೆ ಅಂತ ಗೊತ್ತಾದರೆ ತಕ್ಷಣ ಅದನ್ನು ಬಿಟ್ಟು ಬರುವುದಕ್ಕೆ ಸ್ಥಳವನ್ನು ಹುಡುಕಿ. ಪಾಪದ ಹಿಂದೆ ಹೋಗಿ ಮರೆ ಮಾಡಿಕೊಳ್ಳುವುದಾದರೆ ಆ ಕೃಪೆಯು ದಯೆಯು ಇಲ್ಲದೆ ಹೋಗಿ ಯೂದಾಸನಿಗೆ ಸಂಭವಿಸಿದ ಹಾಗೆ ಕ್ಷಮಾಪಣೆ ಸಿಗದೆ ಹೋಗುವ ಒಂದು ದೊಡ್ಡ ಕಾರ್ಯ ನಮ್ಮ ಜೀವನದಲ್ಲಿ ನಡೆಯುವುದಕ್ಕೆ ಸಾಧ್ಯತೆ ಉಂಟು. ಮೂರನೇ ಕಾರ್ಯವನ್ನು ನೋಡಿ, ಯೇಸುವಿನ ದೃಷ್ಟಿಯು ತನ್ನ ಕಡೆಗೆ ತಿರುಗಿಸಿದ ಮನುಷ್ಯ. ಅವರು ನೋಡಲಿಲ್ಲ, ಆದರೆ ಇವನೇನು ಮಾಡ್ದ, ಅವರು ನೋಡಿದ್ರೆ ಸಾಕಪ್ಪ, ನನಗೆ ನನ್ನ ಸಮಸ್ಯೆ ತೀರುತ್ತೆ. ಅವರ ದೃಷ್ಟಿ ಬೀಳುವ ಸ್ಥಳದಲ್ಲೇ ಇದ್ದೇವೆ. ಇವನೇನು ಮಾಡ್ತಾನೆ ಅಂದರೆ ಅವರನ್ನು ನೋಡುವಂತೆ ಮಾಡಿಸುತ್ತೆ. ನನ್ನ ಆ ದೃಷ್ಟಿ ತನ್ನ ಕಡೆಗೆ ತಿರುಗಿಸಿದ ಅವನು. ಹೆಂಗೆ ತಿರುಗಿಸ್ತಾ ಅಂತ ನೋಡಿ, ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 46ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. 46ರಿಂದ ಹೇಳುತ್ತದೆ. ಆ ವಾಕ್ಯವನ್ನು ಓದುತ್ತೇನೆ, ಗಮನಿಸಿ. ಆಮೇಲೆ ಅವರು ಅಂದರೆ ಯೇಸು ಹಾಗೂ ಅವರ ಶಿಷ್ಯರು ಯೆರಿಕೋವಿಗೆ ಬಂದರು. ಆತನು ಆತನ ಶಿಷ್ಯರು ಬಹು ಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮಾಯನ ಮಗನಾದ ಬಾರ್ತಿಮಾಯನು ದಾರಿಯ ಮಗ್ಗುದಲ್ಲಿ ಕೂತಿದ್ದನು. ಅವನು ಕುರುಡ ಭಿಕ್ಷಾಗಾರನು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಅವನು ಕೇಳಿ, ಯೇಸುವೆ, ದಾವೀದನ ಕುಮಾರನೇ. ಯೇಸು ಈಗ ನೋಡಲಿಲ್ಲ, ಆ ಕೂಟ ಹೋಗ್ತಾ ಇದ್ದ. ಏನಪ್ಪ ಶಬ್ದ ಅಂತ ಕೇಳ್ತಾರೆ ಪಕ್ಕದಲ್ಲಿರುವಂಥ ವ್ಯಕ್ತಿಯ ಬಳಿಯಲ್ಲಿ. ಅವ್ರು ಹೇಳ್ತಾರೆ, ಅಲ್ಲಿ ಯೇಸು ಮಾರ್ಗವಾಗಿ ಬರ್ತಾ ಇದ್ದಾರಪ್ಪ. ಕುಷ್ಠರೋಗಿಗಳನ್ನು ಗುಣಪಡಿಸಿದವರು, ಅದ್ಭುತಗಳನ್ನು ಮಾಡಿದವರು, ದೆವ್ವಗಳನ್ನು ಓಡಿಸಿದವರು ಮುಂಚಿತವಾಗಿ ಕೇಳ್ಪಟ್ಟಿದ್ದಾನೆ. ಓ, ಆ ಯೇಸು ಬರ್ತಾ ಇದ್ದಾರಾ? ಅವ್ರನ್ನ ನೋಡ್ತಾ ಇದ್ದಾರಾ? ನೋಡ್ತಿಲ್ಲ. ಅವರ ನೋಡಂಗೆ ಮಾಡೋಣ. ಅವರ ದೃಷ್ಟಿ ನನ್ನ ಮೇಲೆ ಪಡುವುದಾದರೆ ನನ್ನ ಸಮಸ್ಯೆ ಹೊರಟೋಗುತ್ತೆ. ಅವರು ಬರುತ್ತಿದ್ದಾರೆ ಎಂಬುದಾಗಿ ತಿಳಿದ ಕೂಡಲೇ ನಜರೇತಿನ ಯೇಸು ಬರುತ್ತಾರೆ ಎನ್ನುವುದನ್ನು ಕೇಳ್ಪಟ್ಟು, ಯೇಸುವೆ, ದಾವೀದನ ಕುಮಾರನೇ, ನನಗೆ ಮನವೆರಿಗಿರಿ ಎಂಬುದಾಗಿ ಕೂಗಲು ಮುಂದಾದರು. ತಕ್ಷಣ ಪಕ್ಕದಲ್ಲಿರೋರು ಹೇಳ್ತಾರೆ, ಎಷ್ಟು ದೊಡ್ಡ ಬೋಧಕರು ಬಂದರೂ ಸುಮ್ಮನೆ ಕಿರ್ಚಾಡ್ತಾ ಇದೆಯಾ? ಅನಾಗರಿಕತೆಯಿಂದ ಈಗೋ ಕಾಸಿಟ್ಕೋ, ಮೌನವಾಗಿರಬೇಕು, ಸುಮ್ಮನೆ ಇರಬೇಕು ಎಂಬುದಾಗಿ ಹೇಳಿ ಅವನನ್ನು ಗದರಿಸಿದರು. ಅವನನ್ನು ಮಾತಾಡದೆ ಅನೇಕರು ಗದರಿಸಿದರು. ಅವನಾದರೂ ಈ ಸಂದರ್ಭವನ್ನು ಬಿಟ್ಟರೆ ಕಳ್ಕೊಂಬಿಡ್ತಾನೆ. ಅವನು ಸಾಯವರೆಗಿನ ಮುಂದೆ ಕುರುಡನಾಗಿ ಇರಬೇಕು. ಅವನು ಇನ್ನು ಮುಂದೆ ಭಿಕ್ಷೆ ಬೇಡ್ತಾನೆ ಇರಬೇಕು ಅವನು. ಆಗ ಈ ಒಂದು ಸಂದರ್ಭದಲ್ಲಿ ಅವರ ದೃಷ್ಟಿ ಮಾತ್ರ ನನ್ನ ಮೇಲೆ ಬಿದ್ದರೆ ನಾನು ಖಂಡಿತವಾಗಿ ಸ್ವಸ್ಥತೆ ಹೊಂದುವುದಕ್ಕೆ ಅವಕಾಶ ಉಂಟು. ಆ ದೃಷ್ಟಿಯನ್ನು ನನ್ನ ಕಡೆಗೆ ತಿರುಗಿಸಬೇಕು. ಇವನೇನು ಮಾಡ್ದ? ಅವನನ್ನು ಗದರಿಸಿದಾಗ ಅವನು ಇನ್ನೂ ಅಧಿಕವಾಗಿ ಧ್ವನಿ ಎತ್ತಿ, ಯೇಸುವೆ, ದಾವೀದನ ಕುಮಾರನೇ, ನನಗೆ ಮನವೆರಿಗಿರಿ ಎಂಬುದಾಗಿ ದೊಡ್ಡ ಶಬ್ದದಲ್ಲಿ ಕೂಗಿದನು. ಯೇಸು ನಿಂತು ಅವನನ್ನು ಕರೆದು, ಇಷ್ಟು ದೊಡ್ಡ ಶಬ್ದ ಕೇಳ್ತಾ ಇದೆಯಲ್ಲ ಎಂಬುದಾಗಿ ತಿರುಗಿ ಅವನು ನೋಡಿದರು. ಅವನು ಕೈ ಎತ್ತಿ ಕಿರ್ಚಾಡ್ತಾ ಇದ್ದಾನೆ. ಅವರೆಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವರಿಗೆ. ಅವರು ಬರುವ ಶಬ್ದವನ್ನು ತಿಳಿದು ದಾವೀದನ ಕುಮಾರನೇ ಅಂತ ಯೇಸು ನೋಡಿದ್ರು. ಇವಾಗ ಯೇಸು ನಿಂತು ಅವನನ್ನು ಕರೆದು ಅವನನ್ನು ತನ್ನ ಸಮೀಪಕ್ಕೆ ಬರಮಾಡಿದರು. ಅವರು ಆ ಕುರುಡನನ್ನು ಕರೆದು, ದೃಢಗೊಳ್ಳು, ಎದ್ದೇಳು, ನಿನ್ನನ್ನು ಕರೆಯುತ್ತಿದ್ದಾರೆ ಎಂಬುದಾಗಿ ಹೇಳಿದರು. ತಕ್ಷಣ ಅವನು ತನ್ನ ಮೇಲ್ವಸ್ತ್ರವನ್ನು ಬಿಸಾಡಿ ಅವನಿಗೆ ಗೊತ್ತಾಯಿತು, ಇನ್ನು ಮುಂದೆ ಈ ಬಟ್ಟೆ ನನಗೆ ಬೇಕಾಗಿಲ್ಲ. ಇನ್ನು ಮುಂದೆ ಒಂದು ಕುರುಡು ಭಿಕ್ಷುಗಾರನು ಒಳ್ಳೆ ಡ್ರೆಸ್ ಹಾಕೊಂಡ್ರೆ ಯಾರೂ ಭಿಕ್ಷೆಯನ್ನು ಹಾಕುವುದಿಲ್ಲ. ಅದಕ್ಕೆ ಅಂತ ಕೆಲವೊಂದು ಡ್ರೆಸ್ ಇದೆ. ಒಮ್ಮೆ ನನ್ನ ಸ್ನೇಹಿತನೊಬ್ಬನು ಬಹಳ ಬಡ ಸ್ಥಿತಿಯಲ್ಲಿ ದಾರಿಯ ಮಗ್ಗುದಲ್ಲಿ ಭಿಕ್ಷೆ ಬೇಡುತ್ತಿದ್ದಂತಹ ಒಬ್ಬ ವಯಸ್ಸಾದ ಹಿರಿಯರಿಗೆ ಒಂದು ಒಳ್ಳೆ ಬಟ್ಟೆಯನ್ನು ಕೊಡಿಸಿ ಬಂದರು. ಮರುವಾರ ಅದೇ ಕಡೆ ಹೋಗಬೇಕಾದ್ರೆ ಅದೇ ಹಳೆ ಬಟ್ಟೆ ಹಾಕೊಂಡು ಅವ್ರು ಕೂತಿದ್ರು. ಆ ವ್ಯಕ್ತಿ
ತಕ್ಷಣ ಕರೆದು ಕೇಳಿದ್ರು, ತಾತ ನಾನು ನಿಮಗೊಂದು ಹೊಸ ಬಟ್ಟೆ ಕೊಡಿಸಿದ್ನಲ್ಲ ನಿಮಗೆ, ಯಾಕೆ ಅದನ್ನು ಹಾಕದೆ ಇದನ್ನೇ ಹಾಕ್ಕೊಂಡು ಮತ್ತೆ ಆ ಕೊಳೆ ಹರಿದೋಗಿರೋದನ್ನ ಹಾಕ್ಕೊಂಡಿದ್ದೀನಿ ಅಂತ ಕೇಳಿದ್ರು. ನಾನು ಕೊಟ್ಟದ್ದು ಒಂದು ವೇಳೆ ಮಾರ್ಬಿಟ್ಟ ಅಂತ ಕೇಳಿದ್ರು. ಅವ್ರು ಹೇಳಿದರು, ತಮ್ಮ ಒಳ್ಳೆ ಬಟ್ಟೆ ಹಾಕೊಂಡು ಭಿಕ್ಷೆ ಕೇಳಿದ್ರೆ ಯಾರೋ ಭಿಕ್ಷೆ ಕೊಡ್ತಾರೇನಯ್ಯ? ಆ ಭಿಕ್ಷೆ ಬೇಡುವುದಕ್ಕೆ ಅಂತ ಒಂದು ಯೂನಿಫಾರ್ಮ್ ಇದೆ ಅಲ್ಲಿ, ಅದನ್ನು ಹಾಕಿದ್ರೆ ಮತ್ತೆ ತಾನೇ ಕೊಡ್ತಾರೆ. ಆ ರೀತಿಯಾಗಿ ಇವನಿಟ್ಟಿರುವಂತಹ ವಸ್ತ್ರ. ಅವರು ಕೂಗಿದ ಕೂಡಲೇ ಗೊತ್ತಾಯಿತು ಎಷ್ಟು ದೊಡ್ಡ ನಂಬಿಕೆ ನೋಡಿ ಅವನಿಗೆ. ಇನ್ನು ಮುಂದೆ ಆ ಬಟ್ಟೆ ಉಪಯೋಗ ಬರಲ್ಲ, ಇನ್ನು ಮುಂದೆ ನಾನು ಭಿಕ್ಷೆ ಬೇಡುವುದೂ ಇಲ್ಲ, ಉಳಿದವರ ಹಾಗೆ ಮಾರ್ಪಡುತ್ತೇನೆ. ಆ ವಸ್ತ್ರವನ್ನು ಅವನು ಬಿಸಾಟು ಬಿಟ್ಟು ಎದ್ದು ಯೇಸುವಿನ ಬಳಿ ಬಂದನು. ಯೇಸುವನ್ನು ನೋಡಿ, ನಾನು ನಿನಗೆ ಏನು ಮಾಡಬೇಕು ಎಂಬುದಾಗಿದೆಯಾ ಅಂತ ಕೇಳಿದರು. ಒಬ್ಬ ಕುರುಡ ಏನಪ್ಪ ಕೇಳ್ತಾನೆ? ಯಾಕೆ ಯೇಸು ಈ ರೀತಿ ಕೇಳಬೇಕು? ಆದಾಮನಿಗೆ ಕೇಳಿದ ಅದೇ ಕಾರ್ಯವೇ. ನೀವು ಕನ್ಫಸ್ ಮಾಡಬೇಕು, ನೀವು ಹೇಳಬೇಕು. ನಿಮ್ಮ ಬಾಯಿಂದ ಆ ಮಾತು ದೇವರು ತರಲು ಬಯಸ್ತಾ ಇದ್ದಾರೆ. ಕೇಳಿರಿ, ಕೊಡಲ್ಪಡುತ್ತದೆ. ಇವನು ಕೇಳಲಿಲ್ಲ, ಅಲ್ಲಿ ಬಂದು ಭ್ರಮೆಯಲ್ಲಿ ಹಾಗೆ ನಿಂತಿದ್ದಾನೆ. ಅಲ್ಲಿ ಯೇಸು ಕೇಳಿದರು, ನಾನು ನಿನಗೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ? ಅವರಿಗೆ ಗೊತ್ತಿಲ್ವಾ? ಒಬ್ಬ ಕುರುಡನ ಬಂದು ಕೇಳಿದ್ರು ಏನು ಕೇಳ್ತಾನೆ ಅಂತ ಗೊತ್ತಿಲ್ವಾ? ಅರೆ, ತನ್ನ ಬಳಿ ಕೇಳಿದ್ರು ಏನು ಕೇಳ್ತಾನೆ ಅಂತ ಗೊತ್ತಿಲ್ವಾ? ಮನುಷ್ಯರ ಬಳಿ ಕೇಳಿದ್ರೆ ಭಿಕ್ಷೆ ಕೇಳ್ತಾನೆ, ನನ್ನ ಬಳಿ ಅವನು ಕೇಳಿದ್ರೆ ಕಣ್ಣು ಕೇಳ್ತಾನೆ. ಹಾಗಾದರೆ ಯಾಕೆ ಕೇಳ್ತಾ ಇದ್ದಾರೆ? ಅವನ ಕೈ ಎಳಿಸ್ತಾ ಇದ್ದಾರೆ. ಕೇಳಿರಿ, ಆಗ ನಿಮಗೆ ನಾನು ಕೊಡುತ್ತೇನೆ. ಅದಕ್ಕಾತನು, ನಾನು ನಿಮಗೆ ಏನು ಮಾಡಬೇಕು ಅಂತ ಕೇಳಿದರೆ, ಅದಕ್ಕೆ ಆ ಕುರುಡನು, ಸ್ವಾಮಿ ನನಗೆ ಕಣ್ಗಳು ಬೇಕು ಅಂತ ಕೇಳಿದ. ಯೇಸು ಅವರನ್ನು ನೋಡಿ, ನೀನು ಹೋಗಬಹುದು, ನಿನ್ನ ನಂಬಿಕೆ ನಿನ್ನ ರಕ್ಷಿಸಿದೆ ಎಂಬುದಾಗಿ ಹೇಳಿದರು. ತಕ್ಷಣ ಅವನು ಕಣ್ಗಳನ್ನು ಹೊಂದಿ ದಾರಿಯಲ್ಲಿ ಯೇಸುವಿನ ಹಿಂದೆ ನಡೆದ. ಮನೆಗೆ ಓಡೋಗ್ಲಿಲ್ಲ, ಯೇಸುವನ್ನು ಹಿಂಬಾಲಿಸಿ ಯೇಸುವಿನೊಂದಿಗೆ ಮುಂದೆ ಸಾಗುತ್ತಾ ಹೋದ. ಹಾಗಾದರೆ ನೋಡಿ, ಅವರ ಒಂದು ದೃಷ್ಟಿ ನಮ್ಮ ಮೇಲೆ ಬೀಳುವ ಹಾಗೆ ಅವರ ಗಮನವನ್ನು ತಿರುಗಿಸಿದರು. ಕರ್ತನ ದೃಷ್ಟಿ ಬೀಳುವ ಸ್ಥಳದಲ್ಲಿ ಇರಿ. ಕರ್ತನ ದೃಷ್ಟಿಯು ನಿಮ್ಮ ಕಡೆಗೆ ತಿರುಗಿಸಿರಿ. ಕರ್ತನ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ ಖಂಡಿತವಾಗಿ ನಿಮಗೊಂದು ಉಳಿತುಂಟಾಗುತ್ತೆ. ಕರ್ತನು ನಿಮ್ಮನ್ನು ನೋಡುವುದಾದರೆ, ನೀವು ಕರ್ತನು ನೋಡಲಾಗದ ಸ್ಥಳದಲ್ಲಿದ್ದುಕೊಂಡು ಯಾಕೆ ದೇವರು ನನಗೆ ಏನು ಮಾಡಲಿಲ್ಲ, ಯಾಕೆ ಏನು ನಡೀತಾ ಇಲ್ಲ ಎಂಬುದಾಗಿ ನಾವು ಕೇಳಬಾರದು. ಒಂದು ಪಾಪದ ಹಿಂದೆ ಮರೆಯಾಗಿರ್ಬೋದು, ಅಥವಾ ಕರ್ತನು ನೋಡಬಾರದಿರುವ ಸ್ಥಳದಲ್ಲಿ ಬಚ್ಚಿಟ್ಕೊಂಡಿರ್ಬೋದು, ಅಥವಾ ನಿಮ್ಮ ಅಗತ್ಯತೆ ಅವರಿಗೆ ತಿಳಿಸದ ಹಾಗೆ ನೀವು ದೂರದಲ್ಲಿ ಎಲ್ಲಾದರೂ ಕೈಬಿಡಲ್ಪಟ್ಟ ಸ್ಥಿತಿಯಲ್ಲಿ ಇದ್ದಿರ್ಬೋದು. ಕರ್ತನ ದೃಷ್ಟಿ ನಿಮ್ಮ ಮೇಲೆ ಪಡಬೇಕು. ಅದಕ್ಕೆ ನೀವೇನು ಮಾಡಬೇಕೋ ಅದರ ಕುರಿತಾಗಿ ನೀವು ಯೋಚಿಸಿ ಕ್ರಿಯೆ ಮಾಡಬೇಕು. ದೃಷ್ಟಿ ಒಂದು ವೇಳೆ ನಿಮ್ಮ ಮೇಲೆ ಬಿದ್ದರೆ ಖಂಡಿತವಾಗಿ ದೇವರು ನಿಮ್ಮ ಕೊರತೆಗಳನ್ನು ಪರಿಪೂರ್ಣವಾಗಿ ಮಾರ್ಪಡಿಸ್ತಾರೆ. ಯಾರ್ಯಾರೆಲ್ಲ ದೇವರ ದೃಷ್ಟಿಯಲ್ಲಿ ಬೀಳುತ್ತಾರೋ, ಯಾರ್ಯಾರ ಮೇಲೆ ದೇವರ ದೃಷ್ಟಿ ಬೀಳುತ್ತದೋ, ಪಾಪ ಮಾಡುವವನ ಮೇಲೆ ಅವರ ದೃಷ್ಟಿ ಬೀಳಲಿಲ್ಲ, ಪಾಪದ ಹಿಂದೆ ಮರೆಯಾಗಿರುವವರ ಮೇಲೆ ಅವರ ದೃಷ್ಟಿ ಬೀಳಲಿಲ್ಲ, ಅಲ್ಲಿ ದುಷ್ಟತ್ವ ಮಾಡುವ ಮನುಷ್ಯನ ಮೇಲೆ ಬೀಳಲಿಲ್ಲ. ಆದರೆ ಕರ್ತನ ದೃಷ್ಟಿ ಯಾರ ಮೇಲೆಲ್ಲ ಬೀಳುತ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ಕೆಲವೊಂದು ಕಾರ್ಯ ಹೇಳಲ್ಪಟ್ಟದಾಗಿದೆ. ನಾನು ಅದನ್ನು ವೇಗವಾಗಿ ನಿಮಗೋಸ್ಕರ ಓದುತ್ತೇನೆ, ನಮಗೆ ಅಧಿಕ ಸಮಯ ಇಲ್ಲದೆ ಇರುವುದರಿಂದ ನೀವು ಅವುಗಳನ್ನು ಒಂದೊಂದಾಗಿ ಧ್ಯಾನ ಮಾಡಿಕೊಳ್ಳುವ ಹಾಗೆ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಯಾರು ದೇವರ ದೃಷ್ಟಿಯಲ್ಲಿ ಬೀಳುತ್ತಾರೆ? ಕರ್ತನ ವಾಕ್ಯಕ್ಕೆ ಭಯಪಡುವವರು ಕರ್ತನ ದೃಷ್ಟಿಯಲ್ಲಿ ಬೀಳುತ್ತಾನೆ. ಸತ್ಯವೇದ ಹೇಳುತ್ತದೆ. ಸುಮ್ಮನೆ ಬೈಬಲ್ ಓದುವುದು ಮಾತ್ರವಲ್ಲ, ವಾಕ್ಯವನ್ನು ತೆಗೆದು ಓದುವುದಲ್ಲ, ಪ್ರಸಂಗ ಮಾಡುವುದಲ್ಲ. ಆ ವಾಕ್ಯವನ್ನು ಕೇಳಬೇಕಾದ್ರೆ ನಡುಗಬೇಕು. ಅವನ ಮೇಲೆ ದೇವರ ದೃಷ್ಟಿ ಬೀಳುತ್ತದೆ. ಯೆಶಾಯ ಪ್ರವಾದನೆಯ ಗ್ರಂಥ 66ನೇ ಅಧ್ಯಾಯ 2ನೇ ವಾಕ್ಯವು ಈ ರೀತಿ ಹೇಳುತ್ತದೆ, ನನ್ನ ಹಸ್ತ ಇವೆಲ್ಲವನ್ನ ಉಂಟು ಮಾಡಿದರಿಂದ ಇವುಗಳೆಲ್ಲ ಉಂಟಾಯಿತು ಎಂಬುದಾಗಿ ಕರ್ತನು ಹೇಳುತ್ತಾರೆ. ಆದರೂ ಕೂಡ ಕಷ್ಟದಲ್ಲಿ ಆತ್ಮದಲ್ಲಿ ಜಜ್ಜಲ್ಪಟ್ಟವರಾಗಿ ನನ್ನ ವಾಕ್ಯಕ್ಕೆ ನಡುಗುವವನನ್ನೇ ದೃಷ್ಟಿಸಿ ನೋಡುತ್ತೇನೆ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ದೇವರ ದೃಷ್ಟಿ ನಿಮ್ಮ ಮೇಲೆ ಬೀಳಬೇಕು ಅಂದರೆ ನೀವು ವಾಕ್ಯಕ್ಕೆ ಭಯಪಡಬೇಕು, ಆ ವಾಕ್ಯವನ್ನು ನೆರವೇರಿಸಬೇಕು, ಆ ವಾಕ್ಯದ ಪ್ರಕಾರವಾಗಿ ಬಾಳಬೇಕು, ಆ ವಾಕ್ಯ ನಮಗೆ ಆಜ್ಞಾಪಿಸುವ ಕಾರ್ಯವನ್ನು ಮಾಡಬೇಕೆಂಬುದಾಗಿ ಆ ವಾಕ್ಯದ ಕುರಿತಾಗಿ ಚಿಂತಿಸಬೇಕು, ಭಯಪಡಬೇಕು. ನನ್ನ ವಾಕ್ಯವನ್ನು ಕೇಳುವಾಗ ನಡುಗುವವನನ್ನು ದೃಷ್ಟಿಸಿ ನೋಡುವೆನು. ಮತ್ತೊಬ್ಬರ ಹಾಗೆ ಒಂದು ಪುಸ್ತಕವನ್ನು ಓದುವ ರೀತಿಯಲ್ಲಿ ಓದದೆ, ಇದು ಬರೆಯಲ್ಪಟ್ಟಂತಹ ಒಂದು ವಾಕ್ಯ ಎಂಬುದಾಗಿ ನೋಡದೆ, ಏನೋ ಒಂದು ಪ್ರಸಂಗವನ್ನು ಕೇಳದೆ ಆ ವಾಕ್ಯಗಳನ್ನು ಕೇಳಿಸ್ಕೋಬೇಕಾದರೆ ಭಯಪಡ್ತಾರೆ, ಇದು ದೇವರ ವಾಕ್ಯವಲ್ಲವ ಎಂಬುದಾಗಿ. ವ್ಯತ್ಯಾಸವಾದ ವ್ಯಕ್ತಿಯಾಗಿದ್ದಾರಲ್ಲ, ಕರ್ತನು ಅವನನ್ನು ದೃಷ್ಟಿಸಿ ನೋಡ್ತಾರೆ. ಇದನ್ನು ಮರೆತು ಬಿಡಬೇಡಿ. ಜೀವನದಲ್ಲಿ ವಾಕ್ಯಕ್ಕೆ ಭಯಪಟ್ಟರೆ ಖಂಡಿತವಾಗಿ ದೇವರ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತದೆ. ಕರ್ತನ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ ಕಳೆದದ್ದನ್ನು ಮತ್ತೆ ಪಡ್ಕೊಳ್ಳುವಿರಿ. ಪಾಪ ಕ್ಷಮಾಪಣೆ ಸಿಗುತ್ತದೆ. ಬಿದ್ದವನು ಎದ್ದೇಳುತ್ತಾನೆ. ಅವನಿಗೆ ಬೇಕಾಗುವಂತಹ ಅವನ ಎಲ್ಲ ಕಾರ್ಯಗಳು ಅವನಿಗೆ ಸಿಗುವುದು. ಆದಾಮನನ್ನು ಸ್ವಲ್ಪ ಸ್ಮರಿಸಿರಿ.
ಪೇತ್ರನನ್ನು ಸ್ಮರಿಸಿರಿ, ಕುರುಡನಾಗಿರುವ ಬಾರ್ತಮಾಯನನ್ನು ಸ್ಮರಿಸಿರಿ. ಎಲ್ಲರೂ ನಮ್ಮ ಜೀವನದಲ್ಲಿ ದೊಡ್ಡ ಪಾಠ. ಹಾಗಾದರೆ ದೇವರ ದೃಷ್ಟಿ ನಮ್ಮ ಮೇಲೆ ಬಿಡಬೇಕು ಅಂದರೆ ಅವರನ್ನು ದೃಷ್ಟಿಸಿ ನೋಡಬೇಕು. ಎರಡನೇದಾಗಿ, ತಾಳ್ಮೆ ಉಳ್ಳವರನ್ನ ದೇವರು ದೃಷ್ಟಿಸಿ ನೋಡುತ್ತಾರೆ. ಗರ್ವವುಳ್ಳವರು ದೇವರಿಗೆ ಅಸಹ್ಯ. ಗರ್ವ ಯಾತರಿಂದ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೇವೆಯಲ್ಲಿ ಕೂಡ ಗರ್ವ, ಹೆಮ್ಮೆ ಬರ್ಬೋದು. ನೋಡಿ, ನನಗಿಂತ ಬೇರೆ ಯಾರೂ ಇಲ್ಲ, ನಾನೇ ದೊಡ್ಡ ಪರಿಶುದ್ಧವಂತನು, ಭಕ್ತನು, ನಾನು ಎಷ್ಟು ದೊಡ್ಡ ಸೇವೆ ಮಾಡ್ತಾ ಇದ್ದೀನಿ ಅಂತ ಗರ್ವ ಬರ್ಬೋದು. ತಾಳ್ಮೆ ಉಳ್ಳವನನ್ನು ದೇವರು ದೃಷ್ಟಿಸಿ ನೋಡುತ್ತಾರೆ. ಇದುವೇ ರಹಸ್ಯ. ಕೀರ್ತನೆಗಳು 138ನೇ ಅಧ್ಯಾಯ 6ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ: ಕರ್ತನು ಉನ್ನತನಾಗಿದ್ದರೂ ತಾಳ್ಮೆ ಉಳ್ಳವನನ್ನು ದೃಷ್ಟಿಸಿ ನೋಡುತ್ತಾರೆ, ಗರ್ವವುಳ್ಳವನಾದರೂ ದೂರದಿಂದಲೇ ತಿಳಿಯುತ್ತಾರೆ. ಅವನ ಗರ್ವವುಳ್ಳವನ ಹಂಗೆ ಹೋಗಿ ಕೇಳುವನ್ನ. ತಾಳ್ಮೆ ಉಳ್ಳವನನ್ನ ದೇವರ ದೃಷ್ಟಿಸಿ ನೋಡುತ್ತದೆ. ಮೂರನೇ ಕಾರ್ಯವನ್ನು ಗಮನಿಸಿ, ದೇವರನ್ನ ಹುಡುಕುವಂತಹ ಭಾವನೆ ಇರುವವನ್ನ ದೇವರು ನೋಡ್ತಾರೆ. ಹೇಗಾದರೂ ದೇವರ ಕುರಿತಾಗಿ ತಿಳಿದುಕೊಳ್ಳಬೇಕು. ಇವತ್ತು ಬಹಳ ಮಂದಿ ಏನಾದರೂ ಸುಮ್ಮನೆ ಬರ್ತಾರೆ, 2 ವಾಕ್ಯವನ್ನು ಓದಿ ರಕ್ಷಣೆ ಹೊಂದುತ್ತಾರೆ, ಅನ್ಯ ಭಾಷೆ ಮಾತಾಡ್ತಾರೆ, ತಕ್ಷಣ ಸೇವೆ ಮಾಡಬೇಕು, ಎಲ್ಲರೂ ಹೊಗಳಬೇಕು, ಎಲ್ಲರೂ ನನಗೆ ಶಾಲೆ ಹಾಕಬೇಕು ನಂಗೆ ಅನ್ಕೋತಾರೆ. ಆದರೆ ದೇವರನ್ನ ಅರಿಯುವುದು ಅಲ್ಲಿಗೆ ನಿಲ್ಲಿಸಿಕೊಳ್ಳುತ್ತಾರೆ. ನಾವೆಲ್ಲ ಬಂದ್ವಿ, ಕರ್ತನೆ ಯೇಸುವೆ ಕರ್ತನೆ ಎಂಬುದಾಗಿ ನಂಬಿದ್ದೇವೆ, ನಾವು ದೀಕ್ಷಾಸ್ನಾನವನ್ನು ಹೊಂದಿದ್ದೇವೆ, ಸಭೆಯಲ್ಲಿದ್ದೇವೆ, ಸೇವಕನಾಗಿ ಬಂದಿದ್ದೇವೆ, ಸಾಕು. ಆದರೆ ಸತ್ಯವೇದ ಹೇಳುತ್ತದೆ, ಕರ್ತನನ್ನ ಹುಡುಕುವ ಭಾವನೆ ಇರುವವನು ಆ ಹುಡುಕಾಟ ಒಳಗಿಂದ ಹೋಗ್ತಾನೆ ಇರಬೇಕು. ಕರ್ತನ ಕಾರ್ಯ, ದೇವರ ರಾಜ್ಯ, ದೇವರ ಸತ್ಯ, ದೇವರ ಕ್ರಿಯೆಗಳು, ಇವುಗಳನ್ನು ಹುಡುಕುತ್ತಲೇ ಇರಬೇಕು. ಆ ರೀತಿ ಹುಡುಕುತ್ತಾ ಜ್ಞಾನ ಅಧಿಕವಾಗುತ್ತೆ. ಒಬ್ಬನೇ ಸತ್ಯ ದೇವರನ್ನು, ಅವರು ಕಳುಹಿಸಿಕೊಟ್ಟಂತಹ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ. ಆ ಹುಡುಕಾಟ ನಿಮ್ಮ ಜೀವನದಲ್ಲಿ ಕಡಿಮೆಯಾದರೆ ನಿಮ್ಮ ಬೆಳವಣಿಗೆ ನಿಂತೋಗುತ್ತೆ. ಹುಡುಕುತ್ತಲೇ ಇರಬೇಕು ದೇವರನ್ನು. ಸತ್ಯವೇದ ಹೇಳುತ್ತದೆ, ದೇವರನ್ನ ಹುಡುಕುವ ಭಾವನೆ ಉಳ್ಳವನು. ನಾನು ಪ್ರಸಂಗ ಮಾಡುವುದಕ್ಕೋಸ್ಕರವಾಗಿ ಹುಡುಕುವುದಲ್ಲ, ಸೇವೆ ಮಾಡುವುದಕ್ಕೋಸ್ಕರವಾಗಿ ಹುಡುಕುವಂಥದ್ದಲ್ಲ, ನಾನು ನಿಜವಾಗಲೂ ಅವರನ್ನು ಅರಿಯಬೇಕು ಎಂಬುದಾಗಿ ದೇವರನ್ನ ಹುಡುಕಿ ತಿರುಗಾಡುತ್ತಿದ್ದೇನೆ. ಹುಡುಕುವನನ್ನ ದೇವರು ದೃಷ್ಟಿಸಿ ನೋಡುತ್ತಾರೆ. ಕೀರ್ತನೆಗಳು 14:2 ಹೇಳುತ್ತದೆ, ದೇವರನ್ನ ಹುಡುಕುವ ಭಾವನೆ ಉಳ್ಳವನು ಉಂಟೋ ಎಂಬುದಾಗಿ ನೋಡಲು ಕರ್ತನು ಪರಲೋಕದಿಂದ ಮನುಷ್ಯ ಪುತ್ರನನ್ನು ದೃಷ್ಟಿಸಿ ನೋಡುತ್ತಾರೆ. ನನ್ನ ಹುಡುಕುವವನು ಯಾರಾದರೂ ಇದ್ದಾರಾ? ಅವನನ್ನು ನೋಡಬೇಕು ಎಂಬುದಾಗಿ ಹೇಳಿ ದೇವರು ಮನುಷ್ಯ ಪುತ್ರನನ್ನ ಕಣ್ಣಿಟ್ಟು ನೋಡುತ್ತಾರೆ. ಅನಂತರ 4ನೇ ಕಾರ್ಯವನ್ನು ನೋಡಿ, ನೀತಿವಂತರನ್ನು, ನೀತಿಯಾಗಿ ನಡೆಯುವವರು ದೇವರ ದೃಷ್ಟಿಯಲ್ಲಿ ಪಡುವವರಾಗಿರ್ತಾರೆ. ಆದಿಕಾಂಡ 7ನೇ ಅಧ್ಯಾಯ 1ನೇ ವಾಕ್ಯವು ಹೇಳುವಂಥದ್ದಾಗಿದೆ, ಕರ್ತನು ನೋಹನನ್ನು ನೋಡಿ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯ ಒಳಗೆ ಪ್ರವೇಶ ಮಾಡಿರಿ, ಈ ಸಂತತಿಯಲ್ಲಿ ನಿನ್ನನ್ನು ನನ್ನ ಮುಂದೆ ನೀತಿವಂತನೆಂದು ಎಣಿಸಿದ್ದೇನೆ. ಹಾಗಾದರೆ ಒಬ್ಬನು ನೀತಿವಂತನಾಗಿರುವುದಾದರೆ, ನೀತಿಯಾಗಿರುವ ಕಾರ್ಯಗಳನ್ನು ಮಾಡಿದರೆ, ಕರ್ತನ ನೀತಿಯನ್ನ ಹುಡುಕಿದರೆ ಕರ್ತನ ಅವನನ್ನು ದೃಷ್ಟಿಸುತ್ತಾರೆ. ಎಷ್ಟೋ ಜನಗಳು ಪಾಪದಲ್ಲಿದ್ದಾರೆ, ಶಬ್ದವಾಗ್ತಾ ಇದ್ದಾರೆ. ಬರೀ ಒಂದು 8 ಮಂದಿ ಅಷ್ಟು ದೊಡ್ಡ ಕೂಟದ ನಡುವೆ ದೇವರು ಅವರನ್ನು ನೋಡಿದರ, ಅವರ ಒಂದು ದೃಷ್ಟಿ ಅವರ ಮೇಲೆ ಬಿದ್ದ ಕಾರಣ ಅವರು ನೀತಿಯೊಂದಿಗೆ, ಸತ್ಯದೊಂದಿಗೆ, ಪಾಪಕ್ಕೆ ಒಡಂಬಡದೆ ಕರ್ತನಿಗೆ ಭಯಪಟ್ಟು ಬದುಕಿದರು. ಹಾಗಾದರೆ ದೇವರ ದೃಷ್ಟಿ ಅವರ ಮೇಲೆ ಪಟ್ಟಿತ್ತು. ಅವರ ಕಣ್ಗಳಲ್ಲಿ ಆ ಕುಟುಂಬಕ್ಕೆ ಕೃಪೆ ಸಿಕ್ಕಿತ್ತು. ಲೋಕ ಪೂರ್ತಿಯಾಗಿ ನಾಶವಾದಾಗಲೂ ಆ 8 ಮಂದಿಯನ್ನು ಒಳಗೊಂಡಂಥ ಕುಟುಂಬ ಮಾತ್ರ ಪರಾಮರಿಸಲ್ಪಟ್ಟಿತ್ತು. ಕೊನೆಯದಾಗಿ ಒಂದು ಕಾರ್ಯವನ್ನು ಹೇಳಿ ಮುಗಿಸುತ್ತೇನೆ. ಕರ್ತನನ್ನ ನೋಡಿ ವಿಜ್ಞಾಪಿಸುವವನನ್ನ, ಪ್ರಾರ್ಥಿಸುವವನನ್ನ ಕರ್ತನು ಕಣ್ಣಿಟ್ಟು ನೋಡುತ್ತಾರೆ. ಇದಕ್ಕೊಂದು ಸಂಭವ ಬರೆಯಲ್ಪಟ್ಟಿದೆ ನೋಡಿ. 2 ಅರಸರ ಪುಸ್ತಕ 20ನೇ ಅಧ್ಯಾಯ 5ನೇ ವಾಕ್ಯ. ಎಜೇಕಿಯ ರಾಜನನ್ನ ನೋಡಿ ಯೆಶಾಯನ ಬಳಿ ದೇವರ ಮಾತನ್ನು ಕೇಳಿ ಹೇಳ್ತಾರೆ, ಹೋಗಿ ಹೇಳ್ಬಿಟ್ಟು ಬಾ ಅವನಿಗೆ, ವ್ಯಾಧಿಯಲ್ಲಿ ಮಲಗಿದ್ದಾನೆ, ಹೋಗಿ ನೋಡು, ನೀನು ಹತ್ತಿದಂತಹ ಮಂಚದಿಂದ ಇಳಿಯುವುದಿಲ್ಲ, ಸತ್ತೋಗ್ತೀಯಾ, ಸ್ವಲ್ಪ ಕಾಲ ಮಾತ್ರ ಇದೆ, ನಿನ್ನ ಮನೆಯ ಕಾರ್ಯಗಳನ್ನು ಕ್ರಮಪಡಿಸು ಅಂತ ಹೇಳ್ತಾರೆ. ಇವರು ಹೋಗಿ ನೇರವಾಗಿ ಅವನೇ ಭಯಪಡ್ತಾ ಇದ್ದಾನೆ. ಅಲ್ಲಿ ನಾನು ಜೀವಂತವಾಗಿರ್ತೀನ, ನೀವೇನು ಹೇಳ್ತೀರಾ? ಕರ್ತನು ಹೇಳುತ್ತಾರೆ, ನೀನು ಹತ್ತಿರುವಂಥ ಹಾಸಿಗೆಯಿಂದ ಕೆಳಗಿಳಿಯುವುದಿಲ್ಲ, ನಿನ್ನ ಮನೆಯ ಕೆಲಸವನ್ನು ಕ್ರಮಪಡಿಸಿ ಎಂಬುದಾಗಿ. ಅಷ್ಟೇ, ಮುಗೀತು. ಹೇಳಿ ಇವರು ಹೊರಗೋದ್ರು. ಅವರು ಗೋಳಾಡಿ ಗೋಡೆ ಕಡೆಗೆ ತಿರುಗಿ ಗೋಳಾಡಿ ನನಗೆ ಸಾಯೋದಿಲ್ಲ ಅಂತ ಹೇಳ್ತಾರೆ. ಅವರು ಹೊರಗಡೆ ಹೋದ ಸಂದರ್ಭದಲ್ಲಿ ಒಳಗೆ ಅಳುವಿನ ಶಬ್ದ ಅಲ್ಲಿ ಜೋರಾಗಿ, ಕಣ್ಣೀರಿಂದ ಅಯ್ಯೋ ನಾನು ಹೇಗೆ ದೇವರೇ ನಾನು ಸಾಯಲಿ ಎಂಬುದಾಗಿ ಹೇಳಿ ಅವನು ಅಳುತ್ತಾ ಗೋಳಾಡ್ತಾ ಇದ್ದಾನೆ. ಯೆಶಾಯ ಇನ್ನೂ ದೂರ ಅಲ್ಲಿ ಹೋಗಿರಲಿಲ್ಲ. ದೇವರು ಮತ್ತೆ ಯೆಶಾಯನನ್ನು ಕರೆದು ಮಾತಾಡ್ತಾರೆ, ನೀನು ಮತ್ತೆ ಒಳಗೆ ಹೋಗು, ಅವನ ಬಳಿ ಹೋಗಿ ಹೇಳು, ನಿನ್ನ ವಿಜ್ಞಾಪನೆಯನ್ನ ನಾನು ಕೇಳಿದ್ದೇನೆ, ನಿನ್ನ ಮುಖವನ್ನು ನೋಡದೆ ನಿನ್ನ ಕಣ್ಣೀರನ್ನು ಕಂಡೆನು,
ನಿನ್ನ ಪ್ರಾರ್ಥನೆಗೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದೇನೆ. ನಿನ್ನ ಆಯುಷ್ಕಾಲದಲ್ಲಿ 15 ವರ್ಷವನ್ನು ಕೂಡಿಸಿಕೊಡುತ್ತಿದ್ದೇನೆ. ಹಾಗಾದರೆ ವಿಜ್ಞಾಪನೆ ಮಾಡುವವರಾಗಿದ್ದರೆ ಕರ್ತನ ದೃಷ್ಟಿ ನಿಮ್ಮ ಮೇಲೆ ಇರುತ್ತದೆ. ಸತ್ಯವೇದ ಹೇಳುತ್ತೆ ನೋಡಿ, 2 ಅರಸರ ಪುಸ್ತಕ 20ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ನೀನು ಮತ್ತೆ ಹೋಗಿ ನನ್ನ ಜನಗಳ ಅಧಿಪತಿಯಾಗಿರುವ ಹಿಜ್ಕೀಯನನ್ನು ನೋಡಿ, ನಿನ್ನ ತಂದೆಯಾಗಿರುವ ದಾವೀದನ ದೇವರಾಗಿರುವ ಕರ್ತನು ಹೇಳುವಂಥದ್ದು ಏನೆಂದರೆ, ನಿನ್ನ ವಿಜ್ಞಾಪನೆಯನ್ನು ಕೇಳಿದೆ, ನಿನ್ನ ಕಣ್ಣೀರನ್ನು ಕಂಡೆನು. ಹಾಗಾದರೆ ಪ್ರಾರ್ಥನೆ ಮಾಡುವವನು ಕಣ್ಣೀರು ಬಿಟ್ಟು ಅವನು ಪೂರ್ಣ ಮನಸ್ಸಿನಿಂದ ಮನದಾಳದಿಂದ ಕೂಗುವವನನ್ನು ದೇವರು ನೋಡುತ್ತಾರೆ. ಈಗೋ ನಾನು ನಿನ್ನನ್ನು ಗುಣಪಡಿಸುತ್ತೇನೆ. 3ನೆಯ ದಿನದಲ್ಲಿ ನೀನು ದೇವರ ಆಲಯಕ್ಕೆ ಹೋಗುತ್ತೀಯ. ನಿನ್ನ ದಿನಗಳೊಂದಿಗೆ 15 ವರ್ಷಗಳು ಕೂಡಿಸಿಕೊಡುತ್ತೇನೆ ಎಂದು ದೇವರು ಹೇಳುತ್ತಾರೆ. ನೋಡಿದ್ರ? ಹಾಗಾದರೆ ಯಾರ್ಯಾರನ್ನ ದೇವರು ನೋಡ್ತಾ ಇದ್ದಾರೆ? ವಾಕ್ಯಕ್ಕೆ ನಡುಗುವವನನ್ನು ದೇವರು ನೋಡುತ್ತಾರೆ. ತಾಳ್ಮೆ ಉಳ್ಳವನನ್ನು ದೇವರು ನೋಡುತ್ತಾರೆ. ದೇವರನ್ನು ಹುಡುಕುವ ಭಾವನೆ ಉಳ್ಳವನು. ಕೆಲವರನ್ನು ನೋಡುವುದಾದರೆ ಆರಂಭದಲ್ಲಿ ಹುಡುಕುತ್ತಾರೆ, ಸ್ವಲ್ಪ ದಿನವಾದ ನಂತರ ದೇವರನ್ನು ಮರ್ತೋಗ್ತಾರೆ. ತಮಗೆ ಸಿಕ್ಕಿದಂತಹ ಒಂದು ಸೇವೆಯಲ್ಲಾಗಲಿ ಒಂದು ಕಾರ್ಯದಲ್ಲಿ ತೃಪ್ತಿಯಾಗುತ್ತಾರೆ. ನಾವು ಕಡೆಯದಾಗಿ ಭೂಮಿಯಲ್ಲಿ ಇರುವವರೆಗೂ ಕರ್ತನನ್ನು ಹುಡುಕುತ್ತಲೇ ಇರಬೇಕು. ಹುಡುಕುವ ಭಾವನೆ ಉಳ್ಳವನನ್ನು ಅವರು ದೃಷ್ಟಿಸಿ ನೋಡುತ್ತಾರೆ. ನೀತಿವಂತರನ್ನು ನೋಡುತ್ತಾರೆ. ವಿಜ್ಞಾಪಿಸುವವರನ್ನ, ಕಣ್ಣೀರಿನೊಂದಿಗೆ ಹುಡುಕಾಡುವವರನ್ನ ದೇವರ ಕಣ್ಗಳು ದೃಷ್ಟಿಸಿ ನೋಡುತ್ತದೆ. ದೇವರ ದೃಷ್ಟಿ ಮಾತ್ರ ಅವನ ಮೇಲೆ ಪಟ್ಟರೆ, ಕರ್ತನ ದೃಷ್ಟಿ ಬೀಳುವ ಸ್ಥಳದಲ್ಲಿ ಯಾವಾಗಲೂ ನೀವು ಇರುವುದಾದರೆ, ಯಾವ ಸಮಸ್ಯೆ ಬಂದರೂ ಕೂಡ, ಒಂದು ವೇಳೆ ಎಡವಿ ಬಿದ್ದರೂ ಕೂಡ ಕರ್ತನು ನಮ್ಮನ್ನು ಕೈ ಹಿಡಿದು ಮೇಲೆತ್ತುತ್ತಾರೆ. ಕರ್ತನು ಮತ್ತೆ ಒಂದು ಹೊಸ ಸಂದರ್ಭವನ್ನು ಕೊಡುತ್ತಾರೆ. ನಮ್ಮ ಕೊರತೆಗಳನ್ನು ವರ್ತಮಾನಿಗೆ ಪರಿಪೂರ್ಣ ಮಾಡಿದ ಹಾಗೆ ಪರಿಪೂರ್ಣಗೊಳಿಸುತ್ತಾರೆ. ಕರ್ತನ ದೃಷ್ಟಿಯಲ್ಲಿ ಯಾವಾಗಲೂ ಇರ್ರಿ. ಕರ್ತನ ದೃಷ್ಟಿಯನ್ನು ಮರೆಮಾಡುವಂತಹ ಪಾಪದ ಹಿಂದೆ ಹೋಗಿ ಮರೆಮಾಡಿಕೊಳ್ಳಬೇಡಿರಿ. ಒಂದು ವೇಳೆ ಮರೆಯಾಗಿದ್ದರೂ ಕೂಡ ಇವತ್ತು ಈ ವಾಕ್ಯವನ್ನು ಕೇಳಿ ಹೊರಗೆ ಬಂದು ಕರ್ತನ ಮುಂದೆ ನೀವು ನಿಲ್ಲಿರಿ. ಕರ್ತನು ಎಲ್ಲವನ್ನು ನೋಡಿಕೊಳ್ಳುತ್ತಾರೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣವಾ? ಪ್ರಾರ್ಥಿಸೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ನಿಮ್ಮ ದೃಷ್ಟಿಯಲ್ಲಿ ಸರಿಬೀಳುವ ಸ್ಥಳದಲ್ಲಿ ನಾವು ನಿಲ್ಲಬೇಕು ಎನ್ನುವಂತಹ ಕಾರ್ಯದ ಕುರಿತಾಗಿ ಹಲವಾರು ಕಾರ್ಯವನ್ನು ನೀವು ನಮಗೆ ಪ್ರಕಟಿಸಿ ತೋರಿಸಿದಕ್ಕೋಸ್ಕರವಾಗಿ ಸ್ತೋತ್ರ. ಪಾಪದ ಹಿಂದೆ ಮರೆಯಾಗಿದ್ದಂತಹ ಆದಾಮನನ್ನ ನಿಮ್ಮ ದೃಷ್ಟಿಯ ಮುಂದೆ ತಂದು ಸಾಯಬೇಕಾದಂತಹ ಒಬ್ಬನಿಗೆ ತಮ್ಮ ಜೀವಿತವನ್ನು, ಮತ್ತೆ ಕರುವಿಕೆಯನ್ನು ಕಳಕೊಳ್ಳಬೇಕಾಗಿರುವವನಿಗೆ ಮತ್ತೆ ಆ ಕರುವಿಕೆಯನ್ನು ನೀವು ಮತ್ತೆ ಕೊಟ್ಟ ಹಾಗೆ ದೇವರೇ, ನಿಮ್ಮ ದೃಷ್ಟಿಯನ್ನು ಮರೆಮಾಡುವ ಯಾವ ಮರದ ಹಿಂದೆ ಆಗಲಿ, ಯಾವ ಪಾಪದ ಹಿಂದೆ ಆಗಲಿ ನಾವು ಮರೆಯಾಗಿರದೆ ಕರ್ತನ ದೃಷ್ಟಿಯನ್ನು ನೋಡಿ ಹಾದು ಬರುವುದಕ್ಕೆ ಸಹಾಯವನ್ನು ಮಾಡಿ. ಈ ವಾಕ್ಯವನ್ನು ಕೇಳುವಂತಹ ಯಾರೇ ಆಗಿರ್ಬೋದು, ಪಾಪದ ಹಿಂದೆ ಮರೆಯಾಗಿದ್ದು ಕರ್ತನ ದೃಷ್ಟಿ ಬೀಳದಿರುವ ದೂರದಲ್ಲಿರುವುದಾದರೆ ಕರ್ತನಾಗಿರುವ ದೇವರು ಅವರ ಬಳಿ ಮಾತಾಡುವಂತೆ ಪ್ರಾರ್ಥಿಸುತ್ತೇನೆ. ಅವರಿಗೆ ಮತ್ತೆ ಕಳಕೊಂಡಂಥ ಅವಕಾಶಗಳನ್ನು, ಕಳಕೊಂಡಂತಹ ವೇಳೆಗಳನ್ನು, ಕಳಕೊಂಡಂತಹ ಒಳಿತುಗಳನ್ನು, ಆಶೀರ್ವಾದಗಳನ್ನು ಮತ್ತೆ ಕೊಡಿರಿ. ಪಾಪಕ್ಕಿರುವ ದಂಡನೆ ಬರುವುದಕ್ಕಿಂತ ಮುಂಚಿತವಾಗಿ, ಪಾಪ ತಮ್ಮ ಕೃತ್ಯಗಳನ್ನು ಆರಂಭಿಸುವುದಕ್ಕಿಂತ ಮುಂಚೆ, ಆ ಕಾಲದ ಅಳತೆಗಿಂತ ಮುಂಚೆ ಆದಾಮನು ಕಾಪಾಡಲ್ಪಟ್ಟ ಹಾಗೆ ನಿಮ್ಮ ಮಕ್ಕಳು ಕಾಪಾಡಲ್ಪಡಲು ನಾನು ಅವರಿಗೋಸ್ಕರವಾಗಿ ಗೋಳಾಡಿ ಪ್ರಾರ್ಥಿಸುತ್ತೇನೆ ದೇವರೇ. ಒಂದು ವೇಳೆ ಕರ್ತನನ್ನು ಹಿಂಬಾಲಿಸಲಾಗದೆ ನಮ್ಮ ಸುತ್ತಲಿರುವಂತಹ ವಾತಾವರಣದ ನಿಮಿತ್ತವಾಗಿ ನಾವು ಇಂಥ ಕಾರ್ಯಗಳಲ್ಲಿ ದೂರದಲ್ಲಿ ಪೇತ್ರನ ಹಾಗೆ ಹಿಂಬಾಲಿಸಿದರೂ ಕೂಡ ನಿಮ್ಮ ದೃಷ್ಟಿಯಲ್ಲಿಯೇ ನಾವಿರುವ ಸ್ಥಳದಲ್ಲಿ ನಿಂತು ಕರ್ತನ ದೃಷ್ಟಿ ಬೀಳುವಂತಹ ಸ್ಥಳದಲ್ಲಿ ನಾವು ನಮ್ಮನ್ನು ನಿಮ್ಮ ಸಮ್ಮುಖದ ಮುಂದೆ ತಂದು ನಿಲ್ಲಿಸುತ್ತೇವೆ. ದೇವರಾಗಿರುವ ಕರ್ತನು ನಮ್ಮ ಪಾಪಗಳನ್ನು ಬೆಟ್ಟು ಮಾಡಿ ತೋರಿಸಿ ನಾವು ಅವುಗಳಿಂದ ಹೊರಬರಲು ಕರ್ತನ ಕರುವಿಕೆಯನ್ನು, ಕರ್ತನು ನಮಗೋಸ್ಕರವಾಗಿ ಇಟ್ಟಿರುವಂತಹ ದೊಡ್ಡ ಸೇವೆಯನ್ನು, ದರ್ಶನವನ್ನು, ಆಶೀರ್ವಾದವನ್ನು, ಒಳಿತನ್ನು ಪೇತ್ರನ ಹೊಂದಿಕೊಂಡ ಹಾಗೆ ಹೊಂದಿಕೊಳ್ಳುವ ಹಾಗೆ ಸಹಾಯವನ್ನು ಮಾಡಿ. ಯೂದಾಸನನ್ನು ಸ್ಮರಿಸುತ್ತೇವೆ ದೇವರೇ. ಯೂದಾಸನ ಕಣ್ದೃಷ್ಟಿಗೆ ಗೊತ್ತಿಲ್ಲದ ಹಾಗೆ, ದೃಷ್ಟಿಗೆ ಸರಿ ಬೀಳದ ಆ ಒಂದು ಪಾಪವನ್ನು ಅರಿಕೆ ಮಾಡಿ ಅವನು ಅತ್ತಾಗ ಕೂಡ ಅವನು ಕ್ಷಮಿಸಲ್ಪಡದೆ ಅವನು ಹೋದ್ನಲ್ಲ, ದೋಷವಿಲ್ಲದ ರಕ್ತವನ್ನು ತೋರಿಸಿಕೊಟ್ನಲ್ಲ ಅಂತೇಳಿ ತನ್ನ ಪಾಪವನ್ನು ಹೇಳಿದಾಗಲೂ ಕೂಡ ನಿಮ್ಮ ದೃಷ್ಟಿಯಲ್ಲಿ ಅದನ್ನು ಹೇಳದೆ ನಿಮ್ಮ ದೃಷ್ಟಿಗೆ ದೂರ ಹೋಗಿ ಹೇಳಿದ್ದರಿಂದ ಅವನಿಗೆ ಒಂದು ಅವಕಾಶ ನಿರಾಕರಿಸಲ್ಪಟ್ಟಿತಲ್ಲ. ಅಂಥ ಒಂದು ಆಪತ್ತುಗಳು ನಮ್ಮ ಜೀವನದಲ್ಲಿ ಬರದ ಹಾಗೆ ದೇವರು ನಮ್ಮನ್ನು ಕಾದುಕೊಳ್ಳುವ ಹಾಗೆ ಒಪ್ಪಿಸಿಕೊಡುತ್ತೇವೆ. ಈ ಮಾತುಗಳನ್ನು ಕೇಳುತ್ತಿರುವ ಪ್ರತಿಯೊಬ್ಬರ ಮೇಲೆ ನೀವು ಕ್ರಿಯೆಯನ್ನು ಮಾಡಿರಿ. ಕರ್ತನ ದೃಷ್ಟಿಯನ್ನು ತಿರುಗಿಸಿದಂತಹ ತನ್ನ ಕಡೆ ಆ ದೃಷ್ಟಿ ಬೀಳಬೇಕು ಎಂಬುದಾಗಿ ನಿಮ್ಮನ್ನು ನೋಡಿ ಗಟ್ಟಿ ಧ್ವನಿಯಲ್ಲಿ ಕೂಗಿದ ಆ ಬಾರ್ತಮಾಯನು ಅವನ ಹಾಗೆ ದೇವರೇ, ನಾವು ನಿಮ್ಮ ಗಮನವನ್ನು ನಮ್ಮ ಕಡೆ ಆಕರ್ಷಿಸುವ ಹಾಗೆ ಪ್ರಾರ್ಥಿಸಲು, ಒಡಕಲ್ಲಿ ನಿಲ್ಲಲು, ಕಣ್ಣೀರು ಸುರಿಸಲು ನಮಗೆ ಸಹಾಯವನ್ನು ಮಾಡಿರಿ ದೇವರೇ. ನಿಮ್ಮ ವಾಕ್ಯಕ್ಕೆ ಭಯಪಡುವವರನ್ನು ನೀವು ನೋಡುತ್ತೀರಾ. ನಿಮ್ಮ ವಚನಕ್ಕೂ ವಾಕ್ಯಕ್ಕೂ ನಡುಗುವಂತಹ ಸ್ವಭಾವವನ್ನು ನಮಗೆ ಕೊಡಿರಿ.
ನೀತಿವಂತರ ಮೇಲೆ ದೇವರು ದೃಷ್ಟಿ ಉಳ್ಳವರಾಗಿದ್ದೀರಾ. ನಾವು ನೀತಿಯನ್ನ ಮಾಡತಕ್ಕ ಹಾಗೆ ದೇವರು ನಮ್ಮನ್ನ ಬಲಪಡಿಸಿರಿ. ವಿಜ್ಞಾಪನೆ ನೋಡ್ತೀರಾ, ಕಣ್ಣೀರನ್ನು ನೀವು ನೋಡುತ್ತೀರಾ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತಹ ಮಾತಿನ ಮೇರೆಗೆ ನಾವು ಪ್ರಾರ್ಥನೆ ಮಾಡುವ ಹಾಗೆ ಕರ್ತನ ಪಾದದಲ್ಲಿ ಭಾರದಿಂದ ನಾವು ಗೋಳಾಡುವವರಾಗಿ ಮಾರ್ಪಡಲು ಸಹಾಯ ಮಾಡ್ರಿ. ಈ ದಿನ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಮೇಲೂ ದೇವರ ಕೃಪೆ ತಂಗಿರಲಿ, ಕರ್ತನ ದಯೆ ತಂಗಿರಲಿ. ಮುಂದುವರೆದವನ ಆಶೀರ್ವಾದ ಮಾಡ್ರಿ. ಬರುವ ವಾರವನ್ನು ಒಳಿತುಗಳಿಂದ ಶೃಂಗರಿಸಿರಿ. ನಿಮ್ಮ ಮಕ್ಕಳನ್ನು ಪರಾಮರಿಸಿ ಕಾದುಕೊಳ್ಳಿರಿ. ಸಕಲ ಘನಮಾನ ಮಹಿಮೆ ಕರ್ತನಾಗಿರುವ ದೇವರ ನೀವು ಸ್ವೀಕರಿಸಿರಿ. ಯೇಸುವಿನ ಮೂಲಕ ನಮ್ಮ ಪ್ರಾರ್ಥನೆಯನ್ನು ಕೇಳಿರಿ, ನಮ್ಮ ಪರಮ ತಂದೆಯೇ, ಆಮೇನ್. ಕರ್ತನು ಈ ದಿನದಲ್ಲಿ ನಮ್ಮೊಂದಿಗೆ ಬಹಳ ಕಾರ್ಯಗಳನ್ನು ಪ್ರಕಟಿಸಿ ಮಾತಾಡಿದರು. ನೀವು ಯಾವಾಗಲೂ ಇನ್ನು ಮುಂದೆ ಕರ್ತನ ದೃಷ್ಟಿಯಲ್ಲಿಯೇ ಬೀಳುವ ಸ್ಥಳದಲ್ಲಿಯೇ ನಿಂತುಕೊಳ್ಳುವವರಾಗಿರಿ. ಅದು ನಿಮಗೆ ಸಂರಕ್ಷಣೆ, ಅದು ನಿಮಗೆ ಆಶೀರ್ವಾದ, ಅದು ನಿಮಗೆ ಬಿಡುಗಡೆ, ಅದು ನಿಮಗೆ ಬಲ. ಕರ್ತನು ಇಷ್ಟು ನಮ್ಮ ಸಂಗಡ ಮಾತಾಡಿ ನಮ್ಮನ್ನು ಆಶೀರ್ವಾದ ಮಾಡಿದಕ್ಕೋಸ್ಕರವಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಬರುವ ವಾರದಲ್ಲಿ ಮತ್ತೊಂದು ನೂತನ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡುವನಾಗಿರ್ತೀನಿ. ಅಲ್ಲಿಯವರೆಗೂ ದೇವರು ತನ್ನ ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.